ನಮಸ್ಕಾರ, ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಲಿ 5 ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆ 5 ಪ್ರಮುಖ ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ, ಒಂದು ದೇಶದ ರಕ್ಷಣೆಗೆ ಸಂಬಂಧಪಟ್ಟಂತಹ ಸುದ್ದಿ, ಅದು ಜಪಾನ್ ಎನ್ನುವಂತಹ ದೇಶಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದೆ. ಮೊದಲ ಮಹಾಯುದ್ಧದಲ್ಲಿ ವಿಜೇತ ತಂಡದಲ್ಲಿದ್ದಂತಹ ಜಪಾನ್ ಎರಡನೇ ಮಹಾಯುದ್ಧದಲ್ಲಿ ಸೋತು ಸುಣ್ಣವಾಗಿ ಶರಣಾಗತಿಯ ಹಂತಕ್ಕೆ ಬಂದಿತ್ತು 1945ರಲ್ಲಿ. ಅಮೆರಿಕದ ಮಿತ್ರ ಪಡೆಗಳು ಜಪಾನನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡ ನಂತರ ಜಪಾನ್ ಒಟ್ಟಾರೆ ಯುದ್ಧದಿಂದ, ದಾಳಿಯಿಂದ, ಪ್ರತಿದಾಳಿಯಿಂದ ಸಂಪೂರ್ಣವಾಗಿ ವಿಮುಖವಾಗಿ ಹೋಗಿತ್ತು, ಅದರಿಂದ ದೂರ ಉಳಿದಿತ್ತು. ಇದಕ್ಕೆ ಎರಡನೇ ಮಹಾಯುದ್ಧದಲ್ಲಿ ತಾನು ಅನುಭವಿಸಿದಂತಹ ನಷ್ಟವೇ ಕಾರಣ, ತಾನು ಅನುಭವಿಸಿದಂತಹ ನೋವು ಕಾರಣ ಅಂತ ಜಪಾನ್ ಅವತ್ತು ಹೇಳಿಕೊಂಡಿತ್ತು. 1945ರಲ್ಲಿ ಇಂಥದ್ದೊಂದು ಏಟು ತಿಂದ ನಂತರ ಜಪಾನ್ ಯುದ್ಧ ಆಗಲಿ, ಯುದ್ಧದ ಸಂಸ್ಕರಣೆ ಅಂದರೆ ಶಸ್ತ್ರಾಸ್ತ್ರಗಳ ಸಂಸ್ಕರಣೆ ಆಗಲಿ, ಯುದ್ಧಕ್ಕೆ ಸಂಬಂಧಪಟ್ಟಂತಹ ಯಾವುದೊಂದೂ ಕೂಡ ಬೆಳವಣಿಗೆಯನ್ನು ಜಪಾನ್ ಮಾಡಲಿಲ್ಲ, ಸಂಪೂರ್ಣವಾಗಿ ಅದರಿಂದ ದೂರ ಉಳಿಯಿತು. ಅದರ ಬದಲಾಗಿ ಜಪಾನ್ ಮಾಡಿದ್ದು ಏನು ಅಂತ ಹೇಳಿದರೆ, ತಾಂತ್ರಿಕವಾಗಿ ಅಭಿವೃದ್ಧಿ ಸಾಧಿಸೋದು, ಆರ್ಥಿಕವಾಗಿ ನಾವು ಅಭಿವೃದ್ಧಿ ಸಾಧಿಸಬೇಕು ಅಂತ 2-3 ವಿಚಾರಗಳಲ್ಲಿ ತನ್ನ ಗುರಿಯನ್ನು ಮುಂದಾಳಾಗಿ ಇಟ್ಕೊಂಡು ಜಪಾನ್ ಎನ್ನುವಂತಹ ದೇಶ ಹೋಗ್ತಾ ಇತ್ತು. ಸೂರ್ಯ ಉದಯಿಸುವ ನಾಡು ಅಂತ ಕರೆಯಲಾಗುತ್ತೆ ಜಪಾನನ್ನು. ಆರ್ಥಿಕವಾಗಿ ಶ್ರೀಮಂತ ಇರುವಂತಹ ದೇಶ, 12 ಕೋಟಿ ಜನಸಂಖ್ಯೆ ಇದೆ. ಆದರೆ ಸರಿಸುಮಾರು 80 ವರ್ಷಗಳ ನಂತರ ತನ್ನ ಶಾಂತಿಯ ಒಪ್ಪಂದಗಳನ್ನು, ಶಾಂತಿಯ ಮನವರಿಕೆಯನ್ನು ಪಕ್ಕಕ್ಕಿಟ್ಟು ಬೇರೆ ಬೇರೆಯ ಕಾರಣಕ್ಕಾಗಿ ಇವತ್ತು ಶಾಂತಿಯನ್ನು ಮುರಿದು ನಾನು ಕೂಡ ಯುದ್ಧಕ್ಕೆ ಸನ್ನದ್ಧನಾಗ್ತೀನಿ ಎನ್ನುವಂಥ ಒಂದು ಸಂದೇಶವನ್ನು ಜಪಾನ್ ಕೊಡೋದಕ್ಕೆ ಮುಂದಾಗಿದೆ. ಯಾಕೆ? ಜಪಾನ್ ಮತ್ತು ಅಮೆರಿಕಾದ ನಡುವೆ ಕೆಲವೊಂದಿಷ್ಟು ಒಪ್ಪಂದಗಳಾಗಿತ್ತು. ಆ ಒಪ್ಪಂದಗಳ ಅನ್ವಯ ಅಮೆರಿಕ ಜಪಾನ್ಗೆ ರಕ್ಷಣೆಯನ್ನು ಒದಗಿಸ್ತಾ ಇತ್ತು. ಆದರೆ ಇವತ್ತು ಜಪಾನ್ ಅಮೆರಿಕಾವನ್ನು ಕೂಡ ನಂಬುವ ಹಂತದಲ್ಲಿಲ್ಲ. ಹೀಗಾಗಿ ಅಪನಂಬಿಕೆಯ ಕಾರಣಕ್ಕಾಗಿ ಜಪಾನ್ ಒಂದು ಹೆಜ್ಜೆಯನ್ನು ಮುಂದುವರೆದು ಕೆಲವೊಂದಿಷ್ಟು ನಮ್ಮಲ್ಲಿ ಹೇಗೆ ರಾ ಅನ್ನುವಂಥ ಗುಪ್ತಚರ ಸಂಸ್ಥೆ ಇದೆ, ಆ ತರನಾದಂಥ ಗುಪ್ತಚರ ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾದರೆ ಜಪಾನ್ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೇಕೆ? 1945ರಲ್ಲಿ ಜಪಾನ್ನಲ್ಲಿ ಏನಾಗಿತ್ತು? 45ರ ನಂತರ 50, 60, 70ರ ದಶಕದಲ್ಲಿ ಜಪಾನ್ನಲ್ಲಿ ಏನಾಗಿತ್ತು? 2026ರಲ್ಲಿ ಏನಾಗ್ತಾ ಇದೆ? ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎ ಮೊದಲ ಸುದ್ದಿ. ಜಪಾನ್ ಮತ್ತೊಮ್ಮೆ ಯುದ್ಧಕ್ಕೆ ಸಿದ್ಧತೆ. ಪೂರ್ವ ಏಷ್ಯಾದ ಒಂದು ದೇಶವಾಗಿರುವಂತಹ ಜಪಾನ್ ಇದೀಗ ಬೇರೆ ಬೇರೆಯ ಕಾರಣಗಳಿಗಾಗಿ ತನ್ನ ಯುದ್ಧ ಸನ್ನದ್ಧತೆ ಮತ್ತು ಅಣುಬಾಂಬ್ ಸಾಮರ್ಥ್ಯವನ್ನು ಪ್ರಖರವಾಗಿಸಿಕೊಳ್ಳೋದಕ್ಕೆ ಮುಂದೆ ಬರ್ತಾ ಇದೆ. ಯಾವ ಯುದ್ಧ ಸಲಕರಣೆಗಳನ್ನು ಜಪಾನ್ ಹೊಂದಬಾರದು ಅಂತ ಬಯಸಿತ್ತು, ಯಾವ ಹೆಲಿಕಾಪ್ಟರ್ಗಳು ನಮಗೆ ಬೇಡ ಅಂತ ಜಪಾನ್ ಬಯಸಿತ್ತು, ಯಾವ ಯುದ್ಧ ಸಾಮಗ್ರಿಗಳು ಕೂಡ ನಮಗೆ ಮತ್ತೊಂದು ದೇಶದಿಂದ ರಫ್ತಾಗೋದು ಬೇಡ ಅಂತ ಜಪಾನ್ ಒಂದು ಒಪ್ಪಂದಕ್ಕೆ ಬಂದು ಶಾಂತಿಯನ್ನು ಬಯಸಿತ್ತು, ಇವತ್ತು ಜಪಾನ್ ಬೇರೆ ಬೇರೆ ಕಾರಣಗಳಿಗಾಗಿ ಸಂಪೂರ್ಣವಾಗಿ ಉಲ್ಟಾ ಹೊಡೆದು ನಿಂತಿದೆ. ಅದು ಚೀನಾದ ಪ್ರಬಲ ಭದ್ರತೆಯನ್ನು ಎದುರಿಸ್ತಾ ಇರೋದು, ಮತ್ತೊಂದು ಕಡೆ ಉತ್ತರ ಕೊರಿಯಾ ಎನ್ನುವಂತಹ ದೇಶದ ಎದುರನ್ನು ಹಾಕಿಕೊಳ್ತಾ ಇರೋದು. ಇವೆಲ್ಲದರ ನಡುವೆ ರಷ್ಯಾ ಮತ್ತು ಉಕ್ರೇನ್ನ ನಡುವೆ ಯುದ್ಧ ಶುರುವಾದ ನಂತರ ಫಿಲಿಪೈನ್ಸ್ ಎನ್ನುವಂತಹ ದೇಶ ತಾನು ಮಾಡಿಕೊಂಡಿದ್ದಂತಹ ಶಾಂತಿ ಒಪ್ಪಂದವನ್ನು ಮುರಿದು ಮತ್ತೊಂದು ದೇಶ ನನ್ನ ದೇಶದ ಒಳಗಡೆ ಬಂದು ಒಂದು ಮೈತ್ರಿಯ ಕಾರಣಕ್ಕಾಗಿ ಅಣುಬಾಂಬನ್ನು ನಮಗೆ ಕೊಡಬಹುದು ಅಂತ ಫಿಲಿಪೈನ್ಸ್ ತನ್ನ ಶಾಂತಿ ಒಪ್ಪಂದವನ್ನು ಸಡಿಲಿಕೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಲ್ಲ, ಆಗ ಜಪಾನ್ ಅಂದ್ಕೊಳ್ತು ನಾನು ಕೂಡ ಇಂಥದ್ದೊಂದು ಸಡಿಲಿಕೆ ಮಾಡಿಕೊಳ್ಳಬೇಕು ಅಂತ. ಹಾಗಾದರೆ ಏನೇನಾಯ್ತು ಜಪಾನ್ನಲ್ಲಿ? ಏನೇನಾಯಿತು? ಯಾವ ನಿರ್ಣಯಗಳನ್ನು ಇದಕ್ಕೆ ಜಪಾನ್ ತೆಗೆದುಕೊಂಡಿದೆ? ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ರಕ್ಷಣಾ ಬಜೆಟ್ ಅನ್ನು ಕೂಡ ಅವರು ದ್ವಿಗುಣಗೊಳಿಸಿದ್ದಾರೆ. ಏನೇನಾಯಿತು ಡೀಟೇಲ್ಸ್ ನೋಡೋಣ ಇದ್ರ ಬಗ್ಗೆ. ಜಪಾನ್ನ 80 ವರ್ಷಗಳ ಶಾಂತಿ ಮಂತ್ರ ಇದೀಗ ಅಂತ್ಯವಾಗಿದೆ. 1945ರ ನಂತರ ಫ್ಯಾಸಿಫಿಸಮ್ ಅನ್ನು ಅಳವಡಿಕೆ ಮಾಡಿಕೊಂಡಿದ್ರು, ಅಂದರೆ ಶಾಂತಿವಾದವನ್ನು ಅವರು ಅಳವಡಿಕೆ ಮಾಡಿಕೊಂಡಿದ್ರು. ಅದನ್ನು ಸಂಪೂರ್ಣವಾಗಿ ತೊರೆಯೋದಕ್ಕೆ ಜಪಾನ್ ಇದೀಗ ನಿರ್ಧಾರ ಮಾಡಿದೆ. ಅದಕ್ಕೆ ಬೇರೆ ಬೇರೆ ತರನಾದಂತಹ ಕಾರಣಗಳಿದೆ, ಬೇರೆ ಬೇರೆ ತರನಾದಂತಹ ಅನುಕರಣೆಗಳನ್ನು ಜಪಾನ್ ಅವರು ಕೊಡ್ತಾ ಇರೋದು. ಇದೀಗ 2026 ಸಾಲಿಗೆ $5,800 ಕೋಟಿ ಬೃಹತ್ ರಕ್ಷಣಾ ಬಜೆಟ್ಗೆ ಅನುಮೋದನೆ ಕೊಟ್ಟಿದ್ದಾರೆ. ಅವರ ರಕ್ಷಣಾ ಬಜೆಟ್ನ GDPಯ 1% 2%ಗೆ ಏರಿಕೆ ಮಾಡೋದಕ್ಕೆ ಯಾರು ಮುಂದಾಗಿರೋದು? ಜಪಾನ್ ಅವರು ಮುಂದಾಗಿರೋದು. ಜಪಾನ್ನ ಪ್ರಧಾನಿ ಸನಾಯೆ ತಕೈಚಿ ಮಾರಕ ಆಯುಧಗಳ ರಫ್ತು ಮೇಲಿದ್ದಂತಹ ನಿಷೇಧವನ್ನು ಇದೀಗ ತೆರವುಗೊಳಿಸಿದ್ದಾರೆ. ಆ ಮುಖಾಂತರ ದಶಕಗಳ ಕಾಲ ಜಪಾನ್ ಅನುಕರಣೆ ಮಾಡ್ತಾ ಇದ್ದಂಥ ಶಾಂತಿವಾದದ ನೀತಿಯನ್ನು
ಬದಲಾವಣೆ ಮಾಡಿಕೊಳ್ತಾ ಇದೆ. ಇದು ಗಮನಿಸಬೇಕಾದ ಸಂಗತಿ. ಇದಕ್ಕೆ ಕಾರಣ ಏನು? ಚೀನಾದ ಸೇನಾ ಸಾಮರ್ಥ್ಯದ ಬೆಳವಣಿಗೆ ಆಗ್ತಾ ಇದೆ. ಚೀನಾದಿಂದ ನನ್ನ ಮೇಲೆ ಅಪಾಯ ಇದುವ ಅನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಒಂದು. ಎರಡನೇದ್ದು, ಉತ್ತರ ಕೊರಿಯಾದ ಕ್ಷಿಪಣಿ ಪ್ರಯೋಗ. ಆ ಉತ್ತರ ಕೊರಿಯಾದಿಂದ ಕ್ಷಿಪಣಿ ಪ್ರಯೋಗಗಳೇನಾಗ್ತಾ ಇದೆ ಅದು ಜಪಾನ್ನ ಭದ್ರತೆಗೆ ಧಕ್ಕೆಯನ್ನು ತರ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಈ ಶಾಂತಿ ಒಪ್ಪಂದ ಅಥವಾ ಶಾಂತಿವಾದದ ನೀತಿ ಏನಿತ್ತು ಅದನ್ನು ಮುರಿಯೋದಕ್ಕೆ ಜಪಾನ್ ಮುಂದಾಗಿದೆ ಅಂತ. ಮೂರನೇದ್ದು, ಜಾಗತಿಕವಾಗಿ ಬದಲಾವಣೆಗಳಾಗ್ತಾ ಇದೆ. ಜಪಾನ್ ತನ್ನ ರಕ್ಷಣಾ ಸಾಮರ್ಥ್ಯವನ್ನು ತನ್ನ ಸ್ವಂತ ರಕ್ಷಣೆಗಾಗಿ ಇಷ್ಟು ದಿನಗಳ ಕಾಲ ಅಮೆರಿಕಾವನ್ನು ಡಿಪೆಂಡೆನ್ಸಿ ಆಗಿತ್ತು. ಹೇಗೆ ಮಧ್ಯಪ್ರಾಚ್ಯದಲ್ಲಿ ಬೇರೆ ಬೇರೆ ದೇಶಗಳು ಅಮೆರಿಕಾವನ್ನು ನೆಚ್ಚಿಕೊಂಡಿವೆಯೋ ಅದೇ ರೀತಿಯಾಗಿ ಜಪಾನ್ ಕೂಡ ಅಮೆರಿಕಾವನ್ನು ನೆಚ್ಚಿಕೊಂಡಿತ್ತು. 1951 ಮತ್ತು 60ರ ಈ ದಶಕದಲ್ಲಿ ಜಪಾನ್ ಮತ್ತು ಅಮೆರಿಕಾದ ನಡುವೆ ಒಂದು ಒಪ್ಪಂದ ಆಗುತ್ತೆ. ನಾನು ಡೀಟೇಲ್ಸಿಗೆ ಬರ್ತೀನಿ. ಅಮೆರಿಕ ಜಪಾನ್ ಭದ್ರತಾ ಒಪ್ಪಂದ ಅಂತಿದು. ಏನಿದು ಒಪ್ಪಂದದ ಅನ್ವಯ? ಜಪಾನ್ ಮೇಲೆ ಯಾವುದಾದ್ರೂ ಒಂದು ದೇಶ ದಾಳಿ ಮಾಡಿದರೆ ಅಮೆರಿಕ ಅವತ್ತು ಜಪಾನ್ನ ಸಹಾಯಕ್ಕೆ ಬರಬೇಕು ಅಂತ. ನಾವು ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ 2025ರಲ್ಲಿ ಒಪ್ಪಂದ ಆಗಿದೆ ಅಂತ ಹೇಳಿದ್ವಲ್ಲ, ಇದು 50-60ರ ದಶಕದಲ್ಲಿ ಈ ಇಂಥದ್ದೊಂದು ಒಪ್ಪಂದ ಆಗಿತ್ತು. ಇದೇ ಕಾರಣಕ್ಕಾಗಿ 120 ಸಕ್ರಿಯ ಮಿಲಿಟರಿ ನೆಲೆಗಳು, 50,000 ಸೈನಿಕರು ಅಮೆರಿಕಾದವರಲ್ಲಿದ್ದಾರೆ. ಇದೇ ಜಪಾನ್ ನೆಲದಲ್ಲಿ ಇರೋದು. ಇದು ಒಂದು ಭಾಗ. 1930ರಲ್ಲಿ ಯಾಕೆ ಶಾಂತಿವಾದವನ್ನು ಜಪಾನ್ ಬಯಸಿತ್ತು ಅನ್ನೋದು ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. 1930ರಲ್ಲಿ ಜಪಾನ್ನ ಪ್ರಜಾಪ್ರಭುತ್ವ ಅಂತ್ಯ ಆಗುತ್ತೆ. ಜಪಾನ್ನ ಪ್ರಜಾಪ್ರಭುತ್ವ ಅಂತ್ಯ ಆಗಿ ಅಲ್ಲಿ ಮಿಲಿಟರಿ ಆಡಳಿತ ಶುರುವಾಯಿತು. ಜಪಾನ್ನಲ್ಲಿ ಮಿಲಿಟರಿ ಆಡಳಿತ ಜಾರಿಗೆ ಬಂದ ನಂತರ ಜಪಾನ್ನ ಪಡೆಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ 2 ದೇಶಗಳ ಮೇಲೆ ದಾಳಿ ಮಾಡ್ತಾರೆ. ಒಂದು ಚೀನಾದ ಮೇಲೆ ದಾಳಿ ಮಾಡ್ತಾರೆ, ಮತ್ತೊಂದು ಉತ್ತರ ಕೊರಿಯಾದ ಮೇಲೆ ದಾಳಿ ಮಾಡಿದರು. ಈ ಉತ್ತರ ಕೊರಿಯಾದ ಮೇಲೆ ದಾಳಿಯಾದ ನಂತರ 2ನೇ ಮಹಾಯುದ್ಧ ಶುರುವಾಗುತ್ತೆ. 1945ರಲ್ಲಿ ಅಮೆರಿಕ ಹಿರೋಸಿಮಾ ಮತ್ತು ನಾಗಾಸಕಿಯ ಮೇಲೆ ಅಣುಬಾಂಬ್ಗಳನ್ನು ಪ್ರಯೋಗ ಮಾಡಿತು. ಲಕ್ಷಾಂತರ ಜನ ಘಟನೆಯಲ್ಲಿ ಮೃತಪಟ್ಟರು. ಆರ್ಥಿಕವಾಗಿ ಜಪಾನ್ ಜರ್ಜರಿತ ಆಗಿ ಹೋಯಿತು. ಮತ್ತೊಮ್ಮೆ ಜಪಾನನ್ನು ಕಟ್ಟಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇಲ್ಲುವ ಹಂತಕ್ಕೆ ಯಾವ ದೇಶ ಹೋಯಿತು? ಜಪಾನ್ ಎನ್ನುವಂತಹ ದೇಶ ಹೋಯಿತು. ಇವೆಲ್ಲವೂ ಆದ ನಂತರ ಯುದ್ಧ ಮುಗಿತು. ಯುದ್ಧದ ನಂತರ ಅಮೆರಿಕಾದ ಪಡೆಗಳು ಜಪಾನನ್ನು ವಶಕ್ಕೆ ತೆಗೆದುಕೊಳ್ತವೆ. ಜಪಾನನ್ನು ವಶಕ್ಕೆ ಪಡೆದುಕೊಂಡ ನಂತರ ಒಂದು ಟೋಕಿಯೋ ಟ್ರಿಬ್ಯುನಲ್ ಎನ್ನುವಂತಹ ಒಂದು ಟ್ರಿಬ್ಯುನಲ್ ಅನ್ನೋ ಒಂದು ಕಮಿಟಿಯನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಇದರಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗುತ್ತೆ. 28 ಉನ್ನತ ಮಿಲಿಟರಿ ನಾಯಕರ ವಿರುದ್ಧ ಈ ಯುದ್ಧ ಅಪರಾಧಿಗಳು ಇವರಿಗೆ ಶಿಕ್ಷೆ ಕೊಡಬೇಕು ಅಂತ ಎಲ್ಲಿಯ ಜಪಾನ್ನ ಮಿಲಿಟರಿಯ ನಾಯಕರಿಗೆ ಶಿಕ್ಷೆ ಕೊಡುವ ಪ್ರಯತ್ನ ಆಗುತ್ತೆ. ಇದು ಒಂದು ಭಾಗ. ಎರಡನೇ ಭಾಗ, ಇದರಿಂದ ಒಂದು ಸಂದೇಶ ಏನಾಯಿತು ಅಂತ ಹೇಳಿದ್ರೆ, ನಮ್ಮ ಪಾಡಿಗೆ ನಾವಿದ್ದವರನ್ನ ತಮ್ಮ ಮಿಲಿಟರಿಯ ವಿಸ್ತರಣಾವಾದದ ಕಾರಣಕ್ಕಾಗಿ ನಮ್ಮ ದೇಶವನ್ನು ಬಲಿಪಶು ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ನಮ್ಮವರಿಂದಲೇ ನಮಗೆ ಮೋಸ ಆಯಿತು ಅನ್ನುವ ಒಂದು ಹಂತಕ್ಕೆ ಹೋಗಿ ಅವತ್ತಿನ ಪ್ರಧಾನಿಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಇದಕ್ಕಾಗಿ ಒಂದು ಪ್ರಾಯಶ್ಚಿತ್ತತೆಯನ್ನು ಪಡಬೇಕು ಅನ್ನುವ ಕಾರಣಕ್ಕಾಗಿ ಶಾಂತಿವಾದವನ್ನು ಅಡಿಪಾಯಕ್ಕೆ ತರುವ ಪ್ರಯತ್ನವನ್ನು ಮಾಡಿದ್ರು. ಇದು ಒಂದು ಭಾಗ. ಎರಡನೇದು, 1947ರಲ್ಲಿ ಜಪಾನ್ನ ಸಂವಿಧಾನ ರಚನೆ ಆಗುತ್ತೆ. ಅದರಲ್ಲಿ 9ನೇ ವಿಧಿ 2ನೇ ನಿಯಮದ ಪ್ರಕಾರ ಹೇಳಲಾಗುತ್ತೆ, ಅಂತಾರಾಷ್ಟ್ರೀಯ ವಿವಾದಗಳನ್ನು ಬಗೆಹರಿಸುವುದಕ್ಕೆ ಯುದ್ಧವನ್ನು ತ್ಯಜಿಸುವುದು. ಅಂತಾರಾಷ್ಟ್ರೀಯ ವಿವಾದ ಇದ್ದಾಗಲೂ ಕೂಡ ನಾವು ಯುದ್ಧವನ್ನು ಮಾಡುವಂತಿಲ್ಲ, ದಾಳಿಯನ್ನು ಮಾಡುವಂತಿಲ್ಲ ಅಂತ ಒಂದು ನಿಯಮವನ್ನು ತೆಗೆದುಕೊಂಡು ಬರಲಾಗುತ್ತೆ. 2ನೇ ನಿಯಮ ಹೇಳ್ತಾರೆ, ಜಪಾನ್ನಲ್ಲಿರುವಂಥ ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆ ಇವು ಇದ್ದಾಗಲೂ ಕೂಡ ಅವುಗಳಿಗೆ ಯುದ್ಧವನ್ನು ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನು ಯಾವುದೇ ಕಾರಣಕ್ಕಾಗಿಯೂ ಕೂಡ ಜಪಾನ್ನ ಸಂವಿಧಾನ ಕೊಡೋದಿಲ್ಲ. ಆ ಮುಖಾಂತರ ಯಾವುದೇ ಪಡೆ ಆಯುಧವನ್ನು ಹೊಂದುವಂತಿಲ್ಲ ಎನ್ನುವಂಥ ನಿಯಮಗಳನ್ನು ಅಲ್ಲಿಗೆ ತೆಗೆದುಕೊಂಡು ಬರಲಾಗುತ್ತೆ. ಇವೆಲ್ಲದರ ನಡುವೆ 1954ರಲ್ಲಿ ಜಪಾನ್ನಲ್ಲಿ ಒಂದು ಸ್ವಯಂ ರಕ್ಷಣಾ ಪಡೆಯನ್ನು ನಿರ್ಮಿಸಲಾಗುತ್ತೆ. ಬೇರೆ ಬೇರೆ ಕಾರಣಗಳಿಗಾಗಿ, ರಕ್ಷಣೆಯ ಕಾರಣಕ್ಕಾಗಿ. ಆದರೂ ಕೂಡ ಈ ಸ್ವಯಂ ರಕ್ಷಣಾ ಪಡೆ ಎನ್ನುವಂತಹ ಈ ಪಡೆ ಏನಿದೆ ಅದು ವಿದೇಶದ ನೆಲದಲ್ಲಿ ಶತ್ರುಗಳ ವಿರುದ್ಧ ದಾಳಿ ಮಾಡೋದಕ್ಕೆ, ಯುದ್ಧ ಮಾಡೋದಕ್ಕೆ ಯಾವ ಅಧಿಕಾರವನ್ನು ಕೂಡ 1954ರಲ್ಲಿ ಸ್ಥಾಪನೆಯಾದಂಥ ಈ ಪಡೆಗೆ ಕೊಡೋದಿಲ್ಲ. ಇದು 2ನೇ ಭಾಗ. ಮಿತ್ರ ರಾಷ್ಟ್ರಗಳ ಪರವಾಗಿ ಅಥವಾ ನಮ್ಮ ದೇಶದ ವಿರುದ್ಧ ಏನೋ ಆಗ್ತಾ ಯಾವುದೇ ಕಾರಣಕ್ಕಾಗಿಯೂ ಕೂಡ ದಾಳಿ ಮಾಡಬಲ್ಲಂತಹ ಶಕ್ತಿ ಸಾಮರ್ಥ್ಯವನ್ನು ಅದು ಕೊಡೋದಿಲ್ಲ. ಹೀಗಾಗಿ ಏನಾಗ್ತಾ ಇತ್ತು, ಒಟ್ಟಾರೆ ಜಪಾನ್ನ ರಕ್ಷಣಾ ಬಜೆಟ್ ಕೇವಲ 1% ಇರ್ತಿತ್ತು GDPದು. ಇದೀಗ ಅದನ್ನು 2%ಗೆ ಏರಿಕೆ ಮಾಡುವ ಮುಖಾಂತರ ಅದನ್ನು ಹೆಚ್ಚಳ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಅಂತ ನಾನು ಆವಾಗಲೇ ಹೇಳಿದೆ. ಇವೆಲ್ಲದರ ನಂತರ ಜಪಾನ್ ಅಣ್ವಸ್ತ್ರ ಶಕ್ತಿ ಆಗುತ್ತಾ, ಚೀನಾಗೆ ನಡುಕ ಬರುತ್ತಾ ಅನ್ನುವಂಥದ್ದು ಒಂದು ಕ್ವಶನ್ ಇದೆ. ಅಣ್ವಸ್ತ್ರಗಳ ಕುರಿತಂತೆ ಮುಕ್ತ ಚರ್ಚೆ ಆಗಬೇಕು ಅಂತ ರಕ್ಷಣಾ ಸಚಿವ ಶಿಂಜೆರೋ ಕೊಯಿಜುಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮೆರಿಕದ ಅಣ್ವಸ್ತ್ರಗಳನ್ನು ಜಪಾನ್ ನೆಲದಲ್ಲಿ ನಿಯೋಜಿಸುವ ನ್ಯೂಕ್ಲಿಯರ್ ಶೇರಿಂಗ್ ಎನ್ನುವಂತಹ ಪ್ರಸ್ತಾಪ, ನಾವಾಗಲೇ ಹೇಳಿದೆ, ನ್ಯೂಕ್ಲಿಯರ್ ಶೇರಿಂಗ್ ಎನ್ನುವಂತಹ ಪ್ರಸ್ತಾಪ ಅನೇಕ ದೇಶಗಳಿಂದ ಅಮೆರಿಕ ಮಾಡ್ಕೊಂಡು ಬರ್ತಾ ಇರೋದು. ಈ 3 ಅಣ್ವಸ್ತ್ರ ರಹಿತ ತತ್ವಗಳನ್ನು ಪರಿಪಾಲನೆ ಮಾಡೋದಕ್ಕೆ ಅಲ್ಲಿ ಅವರು ಮುಂದಾಗ್ತಾ ಇದ್ದಾರೆ. ನೀವು ನೋಡಿ, ಜಪಾನ್ ದೇಶದ ರಕ್ಷಣಾ ಸಚಿವ
ಶಿಂಜಿರೋ ಕೊಯಿಜುಮಿ ಅವರು ಹೇಳಿಕೆ ಕೊಟ್ಟರು. ಜಪಾನ್ನ ಭದ್ರತಾ ನೀತಿಯಲ್ಲಿ ಅಣ್ವಸ್ತ್ರಗಳ ಪಾತ್ರದ ಕುರಿತಂತೆ ಯಾವುದೇ ನಿಷೇಧಗಳಿಲ್ಲದ ಮುಕ್ತ ಚರ್ಚೆ ನಡಿಬೇಕು ಅಂತೆಲ್ಲ ಕರೆ ಕೊಟ್ಟರು. ಅಂದರೆ ಎರಡನೇ ಮಹಾಯುದ್ಧದ ನಂತರ 80 ವರ್ಷಗಳ ಬಳಿಕ ಜಪಾನ್ನ ರಾಜಕಾರಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಹೊಂದುವ ಬಗ್ಗೆ, ಅಣ್ವಾಸ್ತ್ರಗಳ ಬಗ್ಗೆ ಮಾತನಾಡುವಂಥದ್ದು ಏನಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ, ಇದನ್ನು ಯಾವುದೇ ಕಾರಣಕ್ಕೂ ಅಣ್ವಸ್ತ್ರಗಳನ್ನು ಹೊಂದುವುದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಚರ್ಚೆ ಆಗಬಾರ್ದು, ಮಾತನಾಡಬಾರ್ದು ಅಂತ. ಯಾವುದಾದ್ರೂ ಪೊಲಿಟಿಷಿಯನ್ ಅಥವಾ ಯಾವುದಾದ್ರೂ ರಾಜಕಾರಣಿ ಅದ್ರ ಬಗ್ಗೆ ಮಾತನಾಡಿದರೆ ಜಪಾನ್ನಲ್ಲಿ ಹೆಂಗಿತ್ತು ಪರಿಸ್ಥಿತಿ ಅಂತ ಹೇಳಿದ್ರೆ, ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಇತ್ತು. ಆದರೆ ಇದೀಗ ಬದಲಾದ ನೀತಿಯಲ್ಲಿ ಆ ದೇಶದ ರಕ್ಷಣಾ ಸಚಿವರೊಬ್ಬರು ಮಾತನಾಡಿದಂಥ ರೀತಿ ಇದೆ. ಯಾಕೆ? ಆಗಸ್ಟ್ 6, 1945 ಒಂದು ದಾಳಿ ಆಗುತ್ತೆ. 1,40,000 ಜನ ಮೃತಪಡ್ತಾರೆ. ಇದೇ ಹಿರೋಶಿಮಾ ನಾಗಸಾಕಿ ಮೇಲೆ. ಆಗಸ್ಟ್ 9, 1945 ದಾಳಿ ಆದಾಗ 40,000ದಿಂದ 74,000 ಜನ ಮೃತಪಡ್ತಾರೆ. ಈ ಎಲ್ಲ ಅಹಿತಕರ ಬೆಳವಣಿಗೆಗಳಿಂದ ಅಣ್ವಸ್ತ್ರ ಬಗ್ಗೆ ಮಾತನಾಡೋದು ನಿಷಿದ್ಧವಾಗಿತ್ತು. ಆದರೆ ಇದೀಗ ರಕ್ಷಣಾ ಸಚಿವರು ಮಾತಾಡ್ತಾ ಇದ್ದಾರೆ. 1967 ಅಲ್ಲಿಯ ಜಪಾನ್ನ ಪ್ರಧಾನಿಯಾದಂತಹ ಪಿಸಾಕು ಸಾಟೋ ಎನ್ನುವಂತಹ ವ್ಯಕ್ತಿ ಏನು ಮಾಡ್ತಾರೆ, ಕೆಲವೊಂದಷ್ಟು 3 ಅಣ್ವಸ್ತ್ರ ತಡೆ ನಿಯಮಗಳನ್ನು ತೆಗೆದುಕೊಂಡ್ಬರ್ತಾರೆ. ಏನದು 3 ಅಣ್ವಸ್ತ್ರ ನಿಯಮಗಳು? ಅಣ್ವಸ್ತ್ರಗಳನ್ನು ತಯಾರು ಮಾಡಬಾರದು ಅನ್ನುವಂಥದ್ದು ಒಂದು, ಅಣ್ವಸ್ತ್ರಗಳನ್ನು ತಯಾರಿಸಬಾರದು ಅನ್ನುವಂಥದ್ದು ಒಂದು, ಅಣ್ವಸ್ತ್ರಗಳನ್ನು ಹೊಂದಬಾರದು ಅನ್ನುವಂಥದ್ದು ಒಂದು, ದೇಶದೊಳಗೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ಅಣ್ವಸ್ತ್ರಗಳನ್ನು ತರಬಾರದು ಅಂತ ಈ 3 ನಿಯಮಗಳನ್ನು ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಅಲ್ಲಿಯ ಪ್ರಧಾನಿ 1967 ಮಾಡೋ ಪ್ರಯತ್ನ ಮಾಡಿದರು. 1974 ಈ ನಿಯಮಗಳನ್ನು ಜಾರಿಗೆ ತಂದಿದ್ದಕ್ಕಾಗಿಯೇ ಅವತ್ತಿನ ಜಪಾನ್ ಪ್ರಧಾನಿಗೆ ಶಾಂತಿ ಪ್ರಶಸ್ತಿಯನ್ನು ಕೊಡಲಾಗುತ್ತೆ, ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಏನು? ಅಣ್ವಸ್ತ್ರಗಳನ್ನು ದೇಶದೊಳಗೆ ತರದೇ ಇರೋದು, ಅಣ್ವಸ್ತ್ರಗಳನ್ನು ಹೊಂದದೇ ಇರೋದು, ಅದಾದ ನಂತರ ಅಣ್ವಸ್ತ್ರಗಳನ್ನು ತಯಾರು ಮಾಡದೇ ಇರೋದು, ಇದು ಶಾಂತಿಯ ದ್ಯೂತೆ ಅನ್ನುವ ಕಾರಣಕ್ಕಾಗಿ ಇವರಿಗೆ ಶಾಂತಿಯ ಪ್ರಶಸ್ತಿಯನ್ನು ಕೊಡಲಾಯಿತು. ಆದರೆ ಇವತ್ತು ಪರಿಸ್ಥಿತಿ ಬದಲಾಯಿತು. ಈ ವ್ಯಕ್ತಿ ಒಂದು ಉದಾಹರಣೆ ಕೊಡ್ತಾರೆ. ಫಿನ್ಲ್ಯಾಂಡ್ ಎನ್ನುವಂತಹ ಒಂದು ದೇಶ ಅಣ್ವಸ್ತ್ರ ವಿಚಾರದಲ್ಲಿ ತಟಸ್ಥ ಆಗಿಬಿಟ್ಟಿತ್ತು. ಬಟ್ ಉಕ್ರೇನ್ ರಷ್ಯಾ ಯುದ್ಧದ ಕಾರಣಕ್ಕಾಗಿ ಇವತ್ತು ಅವರು ಸಡಿಲಿಕೆ ಮಾಡಿದ್ದಾರೆ ಅಂತ. ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನ್ಯೂಕ್ಲಿಯರ್ ಶೇರಿಂಗ್ ಅಂತ. ಅಮೆರಿಕ ಏನು ಮಾಡಿಬಿಟ್ಟಿದೆ, ನೆದರ್ಲ್ಯಾಂಡ್, ಬೆಲ್ಜಿಯಂ, ಜರ್ಮನಿ, ಇಟಲಿ ಮತ್ತು ಟರ್ಕಿ ದೇಶಗಳಲ್ಲಿ ನ್ಯೂಕ್ಲಿಯರ್, ತಮ್ಮ ಬಳಿ ಇರುವಂತಹ ನ್ಯೂಕ್ಲಿಯರ್ಗಳನ್ನು ಆ ದೇಶದಲ್ಲಿ ನಿಯೋಜನೆ ಮಾಡೋದು. ಏನಾದರೂ ದಾಳಿ ಆಗುವಂತಹ ಭೀತಿಯಲ್ಲಿ ಅವುಗಳನ್ನು ಬಳಕೆ ಮಾಡುವ ಹಂತಕ್ಕೆ ಹೋಗೋದು. ಬಟ್ ಅಲ್ಟಿಮೇಟ್ ಪವರ್ ಅಮೆರಿಕದ ಕಡೆಗೇನೆ ಇರುತ್ತೆ. ಅದನ್ನು ಅಮೆರಿಕದ ಬಳಿ ಇರುವಂತಹ ನ್ಯೂಕ್ಲಿಯರ್ ಪವರ್ ಅನ್ನು ಇದೀಗ ಜಪಾನಿಗೆ ತೆಗೆದುಕೊಂಡು ಬರುವಂತಹ ವ್ಯವಸ್ಥೆ ಬಗ್ಗೆ ಜಪಾನ್ನ ರಕ್ಷಣಾ ಸಚಿವರು ಮಾತನಾಡಿರುವಂತಹ ವಿಚಾರ. ಇವೆಲ್ಲದರ ನಡುವೆ ಜಪಾನ್ ಬಳಿ ಸಾವಿರಾರು ಅಣುಬಾಂಬ್ ಸಾಮರ್ಥ್ಯ ಇರುವುದರ ಬಗ್ಗೆಯೂ ಕೂಡ ಇದೆ. ಹೆಂಗೆ? ಜಪಾನ್ ಬಳಿ 45 ಟನ್ ಸಂಸ್ಕರಿಸಿದಂತಹ ಪ್ಲುಟೋನಿಯಂನಿಂದ ಸಾವಿರಾರು ಬಾಂಬ್ಗಳನ್ನು ತಯಾರು ಮಾಡಬಲ್ಲಂಥ ಶಕ್ತಿ ಸಾಮರ್ಥ್ಯ ಇದೆ. ನಾವು ಹೆಂಗೆ ಇರಾನ್ನ ಸಂಸ್ಕರಿಸಿದ ಯುರೇನಿಯಂನಿಂದ 10 ಅಣುಬಾಂಬ್ಗಳನ್ನು ತಯಾರು ಮಾಡಬಹುದು ಅಂತೆಲ್ಲ ಹೇಳಲಾಗ್ತಾ ಇದೆಯೋ, ಅದೇ ರೀತಿಯಾಗಿ ಜಪಾನ್ ಬಳಿಯೂ ಕೂಡ ಇಂಥದ್ದೊಂದು ಶಕ್ತಿ ಸಾಮರ್ಥ್ಯ ಇದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಜಪಾನ್ನ ಬಳಿ 44.4ರಿಂದ 45 ಟನ್ ಪ್ಲುಟೋನಿಯಂ ದಾಸ್ತಾನಿದೆ. ಇದರಿಂದ ಸಾವಿರಾರು ಬಾಂಬ್ಗಳನ್ನು ತಯಾರು ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ. ಪರಮಾಣು ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪನೆ ಮಾಡೋ ಪ್ರಯತ್ನವನ್ನು ಯಾರು ಮಾಡಿದ್ರು? 1960-70 ದಶಕದಲ್ಲಿ ಜಪಾನ್ ಅವರು ಮಾಡ್ತಾರೆ. ಈ ಪರಮಾಣು ವಿದ್ಯುತ್ ಸ್ಥಾವರಗಳಿಂದ ತ್ಯಾಜ್ಯವನ್ನು ಸಂಸ್ಕರಣೆ ಮಾಡಿದ್ರು. ಆ ತ್ಯಾಜ್ಯಗಳಿಂದ ಏನು ಮಾಡ್ತಾ ಇದ್ರು ಇವರು? ಪ್ಲುಟೋನಿಯಂ ಅನ್ನು ಹೊಂದೋ ಪ್ರಯತ್ನ ಮಾಡಿದ್ರು. ಅಂದರೆ ಅಣುಬಾಂಬನ್ನು ತಯಾರು ಮಾಡಲ್ಲ, ಕೇವಲ ಪ್ಲುಟೋನಿಯಂ ಅನ್ನು ಹೊಂದುವಂತಹ ಪ್ರಯತ್ನ, ಇದನ್ನು ಮಾಡೋ ಪ್ರಯತ್ನ ಆಯಿತು. ಇದರ ಭಾಗವಾಗಿ 8.6 ಟನ್ ಪ್ಲುಟೋನಿಯಂ ಎಲ್ಲಿದೆ ಅಂತ ಹೇಳಿದ್ರೆ ಇದೇ ಜಪಾನ್ ಎನ್ನುವಂಥ ದೇಶದಲ್ಲಿದೆ. ಉಳಿದಂತಹ 35.8 ಪ್ಲುಟೋನಿಯಂ ಏನಿದೆ ಅದು ವಿದೇಶಗಳಲ್ಲಿದೆ. ಯಾಕೆ ವಿದೇಶದಲ್ಲಿ ಇವರು ಇಟ್ಟರು? ಇದಕ್ಕೊಂದು ಉತ್ತರ ಇದೆ. 1970-80 ನಾನು ಆವಾಗಲೇ ಹೇಳಿದೆ, ವಿದ್ಯುತ್ ಸ್ಥಾವರಗಳನ್ನು ವಿಸ್ತರಣೆ ಮಾಡುವ ಪ್ರಯತ್ನವನ್ನು ಜಪಾನ್ ಅವರು ಮಾಡಿದರು. ಆದರೆ ಈ ವಿದ್ಯುತ್ ಸ್ಥಾವರಗಳಿಂದ ಬಂದಂತಹ ಈ ಪರಮಾಣು ಇಂಧನದಿಂದ ಬಂದಂತಹ ಪ್ಲುಟೋನಿಯಂ ಬೇರ್ಪಡಿಸುವಂತಹ ಯಾವುದೇ ತಂತ್ರಜ್ಞಾನ 70-80 ದಶಕದಲ್ಲಿ ಜಪಾನ್ ಅವರು ಬಳಿ ಇರಲಿಲ್ಲ. ಹೀಗಾಗಿ ಜಪಾನ್ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಹಂತಕ್ಕೆ ಹೋದ್ರು, ಬ್ರಿಟನ್ ಮತ್ತು ಫ್ರಾನ್ಸ್ನ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡ್ರು. ನಾವು ನಿಮಗೆ ಪ್ಲುಟೋನಿಯಂ ಅಂದರೆ ಇಲ್ಲಿರುವಂಥ ಈ ತ್ಯಾಜ್ಯವನ್ನು ಕೊಡ್ತೀವಿ, ನೀವು ಅದನ್ನು ಪ್ಲುಟೋನಿಯಂ ಆಗಿ ಕನ್ವರ್ಟ್ ಮಾಡಿ ನಮಗೆ ಕೊಡಬೇಕು ಅಂತ ಕೇಳಿಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಹಡಗಿನ ಮುಖಾಂತರ ಕಳಿಸ್ತಿದ್ರು, ಅವರೆಲ್ಲ ಪ್ಲುಟೋನಿಯಂ ಮಾಡಿ ಉಗ್ರಾಣಗಳಲ್ಲಿ ಶೇಖರಿಸಿಡೋ ಪ್ರಯತ್ನವನ್ನು ಮಾಡಿದರು. ಎಲ್ಲಕ್ಕಿಂತ ಹೆಚ್ಚಾಗಿ ಜಪಾನ್ನ ಬಳಿ ಈಗ ಟರ್ನ್ ಕೀ ಅಣ್ವಸ್ತ್ರ ಶಕ್ತಿ ಇದೆ ಅಂತ. ಏನು ಟರ್ನ್ ಕೀ? ಈಗ ನಾವು ಕೀ ಹಾಕಿದ ತಕ್ಷಣ ಬೈಕ್ ಹೆಂಗೆ ಶುರುವಾಗುತ್ತಲ್ಲ, ಹಾಗೆ ಜಪಾನ್ ಕೂಡ ಕೀಯನ್ನು ತಿರುಗಿಸಿದ ತಕ್ಷಣವೇ ಕೆಲಸ ಮಾಡೋದಕ್ಕೆ, ಅಣ್ವಸ್ತ್ರವನ್ನು ಹೊಂದೋದಕ್ಕೆ ಸದಾ ಸಿದ್ಧ ಸ್ಥಿತಿಯಲ್ಲಿರುವಂತಹ ದೇಶ ಅಂತ ಯಾವುದನ್ನು ಕರೀತಾರೆ? ಇದೇ ಜಪಾನ್ ದೇಶವನ್ನು ಕರೆಯೋದು. ಯಾಕೆ? 3 ಕಾರಣಗಳನ್ನು ಹೇಳ್ತಾರೆ ಇಲ್ಲಿ. ಯಾಕೆ ಟರ್ನ್ ಕೀ ದೇಶ ಅಂತ ಯಾಕೆ ಕರೀತಾರೆ ಅಂತ 3 ಕಾರಣ. ಒಂದು, ಕಚ್ಚಾ ವಸ್ತು ಅಂದರೆ ಅಣುಬಾಂಬ್ಗಳನ್ನು ತಯಾರು ಮಾಡಬೇಕಾದಂಥ ಪ್ಲುಟೋನಿಯಂ ವ್ಯವಸ್ಥೆ ಅವರ ಬಳಿ ಇದೆ, ಈಗಾಗಲೇ ಇರುವಂಥದ್ದು ಒಂದು. ಎರಡನೇದು, ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಅಗಾಧವಾಗಿ ಹೊಂದಿರುವಂತಹ ದೇಶ ಯಾವುದು? ಇದೇ ಜಪಾನ್ ಎನ್ನುವಂತಹ ದೇಶ. ಅಣ್ವಸ್ತ್ರ ಕೃತಕ ಪರೀಕ್ಷೆಯನ್ನು ನಡೆಸುವಂತಹ ತಂತ್ರಜ್ಞಾನ ಇದೆ. ಮೂರನೇ ಕಾರಣ,
ಜಪಾನ್ನ ಬಾಹ್ಯಾಕಾಶ ಸಂಸ್ಥೆ ಏನಿದೆ, ಆ ಜಪಾನ್ನ ಬಾಹ್ಯಾಕಾಶ ಸಂಸ್ಥೆ ಘನ ಇಂಧನವನ್ನು ಪರಮಾಣು ಶಕ್ತಿಯಾಗಿ ಪರಮಾಣು ತಂತ್ರಜ್ಞಾನವನ್ನು ಮಾಡಿಕೊಂಡು ರಾಕೆಟ್ ತಂತ್ರಜ್ಞಾನವನ್ನು ಮಾಡಿಕೊಂಡು ಖಂಡಾಂತರ ಕ್ಷಿಪಣಿಯನ್ನಾಗಿ ಮಾಡೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಈಗಾಗಲೇ ಅದು ಹೊಂದಿದೆ ಅನ್ನುವ ಕಾರಣಕ್ಕಾಗಿ ಅದನ್ನು ಈ ಟರ್ನ್ ಕೀ ಅಣ್ವಸ್ತ್ರ ದೇಶ ಅಂತಲೂ ಕೂಡ ಇದನ್ನು ಕರೆಯುವ ಹಂತಕ್ಕೆ ಹೋಗಲಾಗಿದೆ. ಇದು ಹೇಗೆ ಜಪಾನ್ ತನ್ನ ಬಳಿ ಸಾವಿರಾರು ಅಣುಬಾಂಬ್ಗಳನ್ನು ತಯಾರಿಸಬಲ್ಲಂತಹ ಕೆಪಾಸಿಟಿಯನ್ನು ತನ್ನೊಳಗೆ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಇಟ್ಟಿರುವಂತಹ ಪ್ಲುಟೋನಿಯಂನ ಮುಖಾಂತರ ತಾಂತ್ರಿಕವಾಗಿ, ನಾನು ಅವಾಗಲೇ ಒಂದು ಮಾತು ಹೇಳಿದೆ, ಯುದ್ಧದ ಯಾವುದೇ ಕಾರ್ಯಪಡೆಗೂ ಕೂಡ ಅವರು ಹೋಗಲಿಲ್ಲ, ಅದರ ಬದಲಾಗಿ ಇದನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನವನ್ನು ಮಾಡಿದ್ರು ಅಂತ. ಇದು ಎರಡು. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಜಪಾನ್ನಿಂದ ಗುಪ್ತಚರ ಸಂಸ್ಥೆಯ ಸ್ಥಾಪನೆ ಆಗ್ತಾ ಇರುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು. ಏನಿದು ಗುಪ್ತಚರ ಸಂಸ್ಥೆ? ಪ್ರತಿಯೊಂದು ದೇಶಕ್ಕೂ ಕೂಡ ತನ್ನದೇ ಆದಂಥ ಒಂದು ಗುಪ್ತಚರ ಸಂಸ್ಥೆ ಇರುತ್ತೆ. ನಮ್ಮದಕ್ಕೂ ಕೂಡ ಒಂದು ಗುಪ್ತಚರ ಸಂಸ್ಥೆ ಇದೆ, ಬೇರೆ ಬೇರೆ ದೇಶಗಳಿಗೂ ಕೂಡ ಗುಪ್ತಚರ ಸಂಸ್ಥೆ ಇದೆ. ಆ ಗುಪ್ತಚರ ಸಂಸ್ಥೆಯನ್ನ ಇದೀಗ ಯಾರು ತಯಾರು ಮಾಡ್ಕೊಳ್ತಾ ಇದ್ದಾರೆ? ಜಪಾನ್ ಅವರು ಮಾಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಜಪಾನ್ನಲ್ಲಿ ತನ್ನ ಒಟ್ಟಾರೆ ಇತಿಹಾಸದಲ್ಲಿ ಗುಪ್ತಚರ ಸಂಸ್ಥೆ ಇರಲಿಲ್ವಾ? ಜಪಾನ್ನಲ್ಲಿ ಗುಪ್ತಚರ ಸಂಸ್ಥೆ ಇತ್ತು. ಅದು ಮಹಾಯುದ್ಧಕ್ಕೆ ಮತ್ತೆ ಲಿಂಕ್ ಕೊಡಬೇಕು. ಮಹಾಯುದ್ಧದ ಸಮಯದಲ್ಲೂ ಕೂಡ ಜಪಾನ್ಗೆ ತನ್ನದೇ ಆದಂತಹ ಒಂದು ಗುಪ್ತಚರ ಸಂಸ್ಥೆ ಇತ್ತು, ಪೊಲೀಸ್ ಪಡೆ ಎನ್ನುವಂತಹ ಒಂದು ವ್ಯವಸ್ಥೆಗಳಿತ್ತು. ಇದೀಗ ಅಮೆರಿಕಾದ ಮೇಲಿನ ಅವಲಂಬನೆ ಕಡಿಮೆ ಮಾಡೋದಕ್ಕೆ ಒಂದು ಸ್ವತಂತ್ರ ಗುಪ್ತಚರ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರಂತೆ. ರಾಷ್ಟ್ರೀಯ ಗುಪ್ತಚರ ಮಂಡಳಿ, ರಾಷ್ಟ್ರೀಯ ಗುಪ್ತಚರ ಬ್ಯೂರೋ, ಇದನ್ನು ಅಸ್ತಿತ್ವಕ್ಕೆ ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಇದೀಗ ಅವರು ಮಾಡ್ತಾ ಇದ್ದಾರೆ. ಹೆಂಗೆ ಇದು? ಏನಾಗಿತ್ತು? ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜಪಾನ್ನಲ್ಲಿ ಕೆಂಫೆತಯ ಅನ್ನುವಂಥ ಒಂದು ಮಿಲಿಟರಿ ಪೊಲೀಸ್ ಇತ್ತು, ಕೆಂಫೆತಯ ಅಂತ ಕರೀತಾರೆ. ಮತ್ತೊಂದು ಕಡೆ ಟೊಕ್ಕೋ ಎನ್ನುವಂಥ ಒಂದು ಗುಪ್ತಚರ ಸಂಸ್ಥೆ ಇತ್ತು. ಎರಡು ವ್ಯವಸ್ಥೆ ಜಪಾನ್ನಲ್ಲಿತ್ತು. ಅದು ಹೆಂಗೆ ಬಳಕೆ ಆಯಿತು ನೋಡಿ. ಈ ಸಂಸ್ಥೆ, ಎರಡು ಸಂಸ್ಥೆಗಳೇನಿತ್ತಲ್ಲ, ಟೊಕ್ಕೋ ಎನ್ನುವಂಥ ಒಂದು ಸಂಸ್ಥೆ, ಈ ಸಂಸ್ಥೆ ಏನು ಮಾಡ್ತಾ ಇತ್ತು, ಯಾವ ವ್ಯಕ್ತಿಗಳು ಜಪಾನ್ ಸರ್ಕಾರದ ವಿರುದ್ಧ ಮಾತನಾಡ್ತಾರೋ ಆ ನಾಗರಿಕರನ್ನ ದೇಶದ್ರೋಹಿ ಎನ್ನುವಂತಹ ಸಂದೇಶದ ಮುಖಾಂತರ ಬಂಧಿಸಿ ಅವರಿಗೆ ಚಿತ್ರಹಿಂಸೆ ಕೊಡೋ ಪ್ರಯತ್ನವನ್ನು ಅಲ್ಲಿಯ ದೇಶದ ಒಂದು ಗುಪ್ತಚರ ಸಂಸ್ಥೆ ಮಾಡ್ತಾ ಇತ್ತು. ಇದು ಒಂದು ಬೆಳವಣಿಗೆ. 1945ರಲ್ಲಿ ಜಪಾನ್ನ ಅಸ್ತಿತ್ವ ಹೋಗಿ ಅಮೆರಿಕದ ಮಿತ್ರ ಪಡೆಗಳನ್ನು ತೆಗೆದುಕೊಂಡ ನಂತರ ಅಲ್ಲಿ ಆಗ್ತಾ ಇರುವಂತಹ ಟಾರ್ಚರು, ಅಲ್ಲಿ ಆಗ್ತಾ ಇದ್ದಂತಹ ಬೆಳವಣಿಗೆಗಳನ್ನು ನೋಡಿ ಈ ಗುಪ್ತಚರ ಸಂಸ್ಥೆಯನ್ನ, ಟೊಕ್ಕೋ ಎನ್ನುವಂಥ ಗುಪ್ತಚರ ಸಂಸ್ಥೆಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿದ್ರು. ಇದು ಒಂದು ಬೆಳವಣಿಗೆ. ಈ ಗುಪ್ತಚರ ಸಂಸ್ಥೆ ಅಂತ ಹೇಳಿದ್ರೆ ನಮ್ಮದೇ ದೇಶದ ಜನರನ್ನ ಅನುಮಾನವಾಗಿ ನೋಡ್ತಾರೆ ಅನ್ನುವ ಕಾರಣಕ್ಕಾಗಿ ಎಲ್ಲ ನಿಷೇಧವೂ ಕೂಡ ಆಯಿತು. ಆದರೆ ಜಪಾನ್ಗೆ 3 ಇನ್ಸಿಡೆಂಟ್ಗಳಲ್ಲಿ ಪಾಠ ಕಲಿತಾರೆ ಅವರು. ಯಾವ್ಯಾವ ಇನ್ಸಿಡೆಂಟ್ ಕ್ವಿಕ್ ಆಗಿ ನೋಡೋಣ. ಒಂದು ಇನ್ಸಿಡೆಂಟ್ 1970ರಿಂದ 80ರ ದಶಕ. ಏನಾಯಿತು? ಉತ್ತರ ಕೊರಿಯಾದ ಜನ ಇದೇ ಜಪಾನ್ನ ಕರಾವಳಿ ಭಾಗದಲ್ಲಿ 12 ಜನರನ್ನ ಅಪಹರಣ ಮಾಡ್ಕೊಂಡು ಹೋಗ್ತಾರೆ. ಆವಾಗ ಜಪಾನಿಗೆ ಅನ್ಸುತ್ತೆ, ನಾನು ಕೂಡ ಒಂದು ಗುಪ್ತಚರ ಸಂಸ್ಥೆಯನ್ನು ಹೊಂದಿದ್ರೆ ಇಂಥದ್ದೊಂದು ಅಪಹರಣ ನಮ್ಮ ದೇಶದಲ್ಲಿ ಆಗ್ತಿರ್ಲಿಲ್ಲ ಅಂತ ಮೊಟ್ಟ ಮೊದಲ ಬಾರಿಗೆ ಅವ್ರಿಗೆ 80ರ ದಶಕದಲ್ಲಿ ಆಯಿತು. ಒಂದು. 2015ರಲ್ಲಿ ಸಿರಿಯಾದಲ್ಲಿ ಒಂದು ಘಟನೆ ಆಗುತ್ತೆ. ಜಪಾನ್ನ ಪತ್ರಕರ್ತರು ಮತ್ತು 2 ನಾಗರಿಕರನ್ನ ಐಸಿಸ್ ಉಗ್ರ ಸಂಘಟನೆಗಳು ಶಿರಚ್ಛೇದನ ಮಾಡಿಬಿಡ್ತಾರೆ. ಅವ್ರು ಯಾರು, ಹೆಂಗಾಯಿತು, ಅವ್ರು ಏನು ಮಾಡಿದ್ರು ಯಾವುದೂ ಕೂಡ ಜಪಾನಿಗೆ ಗೊತ್ತಾಗಲ್ಲ. ಯಾವ ಕಾರಣಕ್ಕಾಗಿ? ಗುಪ್ತಚರ ಸಂಸ್ಥೆ ಇಲ್ಲ ಅನ್ನುವ ಕಾರಣಕ್ಕಾಗಿ. ಎರಡನೇ ಘಟನೆ. ಇನ್ನು ಕೊನೆಯ ಘಟನೆ 2022-24ರಲ್ಲಿ ಒಂದು ಘಟನೆ ಆಗುತ್ತೆ. ಚೀನಾ ಏನು ಮಾಡಿಬಿಡ್ತು, ಯಾವ ಚೀನಾವನ್ನು ಶತ್ರು ದೇಶ ಅಂತ ಜಪಾನ್ ಪರಿಗಣಿಸುತ್ತೋ ಅದೇ ಚೀನಾ ಜಪಾನ್ನ ವಿವಿಧ ನಗರಗಳಲ್ಲಿ ಪೊಲೀಸ್ ಪಡೆಗಳನ್ನು ನಿರ್ಮಾಣ ಮಾಡ್ತಾರೆ. ಜಪಾನ್ನ ಆಗು ಹೋಗುಗಳನ್ನು ಜಪಾನ್ ದೇಶದಲ್ಲೇ ಇದ್ದುಕೊಂಡು ತಿಳಿದುಕೊಳ್ಳೋ ಪ್ರಯತ್ನವನ್ನು ಅವತ್ತು ಚೀನಾದವರು ಮಾಡಿದರು. ಅವತ್ತು ಕೂಡ ಜಪಾನ್ಗೆ ಅನಿಸ್ತು, ಇಲ್ಲ ನಾನೊಂದು ಸಂಸ್ಥೆಯನ್ನು ಹುಟ್ಟು ಹಾಕಬೇಕು ಅಂತ. ಅದರ ಕಾರಣಕ್ಕಾಗಿ 2013ರಲ್ಲಿ ಅಬೆ ಶಿಂಜೋ ರಾಷ್ಟ್ರೀಯ ಭದ್ರತಾ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ರು. ಅವರು ಮೃತಪಟ್ಟ ನಂತರ ಈಗಿರುವಂತಹ ಪ್ರಧಾನಿ ಒಂದು ಭದ್ರತಾ ಮಂಡಳಿಯನ್ನು ಅಥವಾ ಒಂದು ಗುಪ್ತಚರ ಸಂಸ್ಥೆಯನ್ನು ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಅಮೆರಿಕಾದಿಂದ 400 ಟೊಮಾಹಾಕ್ ಕ್ಷಿಪಣಿ ಖರೀದಿಗೆ ಯಾರು ಮುಂದಾಗಿರೋದು? ಇದೇ ಜಪಾನ್ ಮುಂದಾಗಿರುವಂತಹ ಬೆಳವಣಿಗೆ ಆಗಿದೆ. ಏನೇನಾಯ್ತಿದ್ದು ಟೊಮಾಹಾಕ್ ಖರೀದಿಗೆ? 1000 ಕಿಲೋಮೀಟರ್ ದೂರದ ಶತ್ರು ನೆಲೆಗಳನ್ನು ಧ್ವಂಸ ಮಾಡಬಲ್ಲಂತಹ ಟೊಮಾಹಾಕ್ ಕ್ರೂಸ್ ಕ್ಷಿಪಣಿಗಳನ್ನು ಯಾರು ಖರೀದಿ ಮಾಡ್ತಾ ಇದ್ದಾರೆ? ಇದೇ ಜಪಾನ್ ಅವರು ಖರೀದಿ ಮಾಡ್ತಾ ಇರೋದು. ಇಷ್ಟು ದಿನಗಳ ಕಾಲ ಜಪಾನ್ ಬಳಿ ಇದ್ದಂತಹ ಶಕ್ತಿ ಸಾಮರ್ಥ್ಯ ಏನು ಅಂತ ಹೇಳಿದ್ರೆ, ಆಕಾಶದಲ್ಲಿರುವಂತಹ ಡ್ರೋನ್ಗಳನ್ನು ಹೊಡೆದುರುಳಿಸುವಂತಹ ಶಕ್ತಿ ಸಾಮರ್ಥ್ಯ ಮಾತ್ರ ಜಪಾನ್ನ ಬಳಿ ಇತ್ತು. ತಾಂತ್ರಿಕವಾಗಿ ಎಷ್ಟು ಬೆಳವಣಿಗೆಯನ್ನು ಸಾಧಿಸಿದ್ರೂ ಕೂಡ ಅವರ ಶಕ್ತಿ ಸಾಮರ್ಥ್ಯ ಅಷ್ಟೇ ಆಗಿತ್ತು. ಆದರೆ ಇದೀಗ ಅಮೆರಿಕಾದಿಂದ ಖರೀದಿ ಮಾಡುವುದಕ್ಕೆ ಹೋಗ್ತಾ ಇದ್ದಾರೆ. 1.7 ಬಿಲಿಯನ್ ಅಮೆರಿಕನ್ ಡಾಲರ್ನ ಮುಖಾಂತರ ವೆಚ್ಚ ಮಾಡಿ ಅದನ್ನು ಖರೀದಿ ಮಾಡ್ತಾ ಇರೋದು. 200 ಕ್ಷಿಪಣಿ ಬ್ಲಾಕ್ 4 ಮಾದರಿಯಂತೆ, 200 ಕ್ಷಿಪಣಿಗಳು ಸುಧಾರಿತ ಬ್ಲಾಕ್ ಮಾದರಿಗಳೆಲ್ಲ ಇರುತ್ತೆ ಅಂತೆಲ್ಲ ಹೇಳಿದ್ದಾರೆ. ಇದರ ವ್ಯಾಪ್ತಿ ಹೆಂಗೆ ಅಂತ ಹೇಳಿದ್ರೆ 1600 ಕಿಲೋಮೀಟರ್ ದೂರವಿರುವಂಥ ಶತ್ರುಗಳನ್ನು ಸೆದೆ ಬಡಿಯುವಂಥ ಶಕ್ತಿ ಸಾಮರ್ಥ್ಯ ಇರುತ್ತೆ. ಅಂದರೆ ನೀವು ಜಪಾನಿಂದ ಚೀನಾಗೆ ದಾಳಿ ಮಾಡಬಹುದು, ಜಪಾನ್ನಿಂದ ಉತ್ತರ ಕೊರಿಯಾದಕ್ಕೂ ಕೂಡ ದಾಳಿ ಮಾಡುವಂಥ ಶಕ್ತಿ ಸಾಮರ್ಥ್ಯ ಇರೋದು. ಇದರಿಂದ ಒಂದು ನೀತಿ ಬದಲಾವಣೆ. ಏನು ಬದಲಾವಣೆ ಆಯಿತು?
ಯಾವ ಜಪಾನ್ ಬಳಿ ಶತ್ರುಗಳ ಕ್ಷಿಪಣಿಗಳನ್ನು ಆಕಾಶದ ವ್ಯವಸ್ಥೆಯಲ್ಲಿ ಹೊಡೆದುರುಳಿಸುವಂಥ ವ್ಯವಸ್ಥೆ ಇತ್ತು, ಇವತ್ತು ಜಪಾನ್ನ ಬಳಿ ಇರುವಂಥದ್ದು ಅತ್ಯಾಧುನಿಕ ಈ ಟೊಮೊಹಾಕ್ ಎನ್ನುವಂಥ ವ್ಯವಸ್ಥೆ. ಇದರ ಅರ್ಥ ಏನು? ಯಾವುದಾದ್ರೂ ದೇಶ ಜಪಾನ್ನ ಮೇಲೆ ದಾಳಿ ಮಾಡ್ತಾ ಇದೆ ಎನ್ನುವಂಥ ಅರಿವು ಅಥವಾ ಮಾಹಿತಿ ಸಿಕ್ಕ ತಕ್ಷಣವೇ ಅವುಗಳ ವಿರುದ್ಧವೂ ಕೂಡ ದಾಳಿ ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನು ಅಮೆರಿಕಾದ ಟೊಮೊಹಾಕ್ನ ಮುಖಾಂತರ ಇದೀಗ ಜಪಾನ್ ಪಡೆದುಕೊಳ್ತಾ ಇದೆ. ನೀವು ವ್ಯತ್ಯಾಸವನ್ನು ಗಮನಿಸಿ. ಒಂದು ಕಡೆ ಇರಾನ್ ಪರಮಾಣನ ಹೊಂದಬೇಕು ಅನ್ನುವ ಕಾರಣಕ್ಕಾಗಿ ಬಯಸ್ತಾ ಇದೆ. ಯಾವ ಕಾರಣಕ್ಕಾಗಿ? ಅಮೆರಿಕ ನನ್ನ ಮೇಲೆ ದಾಳಿ ಮಾಡಬಹುದು ಅನ್ನುವ ಕಾರಣಕ್ಕಾಗಿ, ಮಧ್ಯಪ್ರಾಚ್ಯದಲ್ಲಿ ಹಿಡಿತವನ್ನು ಸಾಧಿಸಬೇಕು ಅನ್ನುವ ಕಾರಣಕ್ಕಾಗಿ. ಅದರ ವಿರುದ್ಧ ಅಮೆರಿಕ ಇವತ್ತು ಇರಾನ್ನ ವಿರುದ್ಧ ಮುಗಿಬಿದ್ದಿದ್ದು ಯುದ್ಧ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಒಂದು ಭಾಗ. ಎರಡನೇ ಭಾಗ, ಅಮೆರಿಕಾದ ಜೊತೆಗೆ ನನ್ನೊಂದು ಒಪ್ಪಂದ ಆಗಿದೆ, ಅವರು ನಮಗೆ ಸಹಾಯ ಮಾಡಬೇಕು, ಎಲ್ಲವೂ ಕೂಡ ಹೌದು. ಆದರೆ ನನ್ನ ದೇಶದ ನಾಳೆ ಅಸ್ತಿತ್ವಕ್ಕೆ ಏನಾದರೂ ಧಕ್ಕೆ ಬಂದರೆ ನಾನು ಏನು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತು ಜಪಾನ್ ತನ್ನ ಶಾಂತಿ ನೀತಿಯನ್ನು ಪಕ್ಕಕ್ಕಿಟ್ಟು ಒಂದು ಹೊಸದಾದ ನೀತಿಯನ್ನು ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅದು ರಕ್ಷಣೆಯಲ್ಲಿ ತನ್ನನ್ನು ತಾನು ಮತ್ತಷ್ಟು ಮಗದಷ್ಟು ಹೆಚ್ಚಳ ಮಾಡಿಕೊಳ್ಳುವ ಪ್ರಯತ್ನ. ಇದು ಒಂದು ಸುದ್ದಿ. ಇನ್ನು ಜೀ ಕನ್ನಡ ನ್ಯೂಸ್ DNA ಎರಡನೇ ಸುದ್ದಿ, ಭಾರತಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ರಾಷ್ಟ್ರ ರಾಜಧಾನಿ ದೆಹಲಿ ಇದೀಗ ಜಾಗತಿಕ ಕೇಂದ್ರ ಬಿಂದು ಆಗ್ತಾ ಇದೆ. ಅಂದರೆ ಬರೋಬ್ಬರಿ 6 ವರ್ಷಗಳ ಬಳಿಕ ಈ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಭಾರತಕ್ಕೆ ಬರ್ತಾ ಇದ್ದಾರೆ. 2019 ಆಸುಪಾಸಿಗೆ ಅವರು ಭಾರತಕ್ಕೆ ಬಂದಿದ್ದರು. ತಮಿಳುನಾಡಿನ ಭೇಟಿ ಕೊಟ್ಟಿದ್ದರು ಪ್ರಧಾನಿ ನರೇಂದ್ರ ಮೋದಿ ಅವರೆಲ್ಲವೂ ಕೂಡ. ಇದೀಗ ಸೆಪ್ಟೆಂಬರ್ ತಿಂಗಳಲ್ಲಿ 2026ರಲ್ಲಿ ಬ್ರಿಕ್ಸ್ ಶೃಂಗಸಭೆ ನಡೀತಾ ಇದೆ. ಈ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸುವುದಕ್ಕೆ ರಷ್ಯಾದವರು ಬರ್ತಿದ್ದಾರೆ. ಅದಾದ ನಂತರ ಇರಾನ್ನ ಅಧ್ಯಕ್ಷ ಪೆಜಿಶ್ಕಿಯಾನ್ ಬರ್ತಾ ಇರೋದು, ಚೀನಾದ ಅಧ್ಯಕ್ಷರು ಬರ್ತಾ ಇರೋದು. ಇವೆಲ್ಲದ ನಡುವೆ ಭಾರತ ನಾಯಕತ್ವವನ್ನು ಹೊಂದ್ತಾ ಇದೆ. ಹಾಗಾದರೆ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಏನೇನು ಚರ್ಚೆಗಳಾಗುತ್ತೆ, ಯಾವ ಕಾರಣಕ್ಕಾಗಿ ಈ ಶೃಂಗಸಭೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ, ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ದೆಹಲಿಯಲ್ಲಿ ಬ್ರಿಕ್ಸ್ ಭಾರತವೇ ಬಾಸ್ ಆಗಿ ಕನ್ವರ್ಟ್ ಆಗಿರೋದು. ಭಾರತವೇ ಬಾಸ್ ಆಗಿದೆ. ಬ್ರಿಕ್ಸ್ ಸೆಪ್ಟೆಂಬರ್ 12 ಮತ್ತು 13ನೇ ತಾರೀಕಿಗೆ ಹೈ ವೋಲ್ಟೇಜ್ ಬ್ರಿಕ್ಸ್ ಶೃಂಗಸಭೆ ಇದೆ. ಈ ಶೃಂಗಸಭೆಯಲ್ಲಿ ಭಾಗವಹಿಸುವುದಕ್ಕೆ ಪುಟಿನ್, ಕ್ಸಿ ಜಿನ್ಪಿಂಗ್ ಮತ್ತು ಪೆಜಿಶ್ಕಿಯಾನ್ ಎಲ್ಲ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ. ಜಾಗತಿಕ ದಿಕ್ಕನ್ನು ಈ ಸಮಾವೇಶ ಬದಲಾಯಿಸುತ್ತೆ ಅಂತ ಹೇಳ್ತಿದ್ದಾರೆ. ಡಾಲರ್ ಬದಲಿಗೆ ಸ್ಥಳೀಯ ಕರೆನ್ಸಿಯನ್ನು ಬಳಕೆ ಮಾಡೋದಕ್ಕೆ ಭಾರತ ಒತ್ತು ಕೊಡ್ತಾ ಇದೆ. ಜನಸಂಖ್ಯೆ GDPಯಲ್ಲಿ ಬ್ರಿಕ್ಸ್ ಒಕ್ಕೂಟ ಏನಿದೆ ದೊಡ್ಡ ಪಾಲನ್ನು ಹೊಂದಿರೋದು. 2026 ಬ್ರಿಕ್ಸ್ ಶೃಂಗಸಭೆ ಇದು. ನೀವು ನೋಡಿ ಹೆಂಗೆ ಈ ಶೃಂಗಸಭೆಯ ಅಧ್ಯಕ್ಷತೆಯನ್ನು ಅಥವಾ ನಾಯಕತ್ವವನ್ನು ನಿರ್ಣಯ ಮಾಡ್ತಾರೆ ಅನ್ನೋದನ್ನು ಕ್ವಿಕ್ ಆಗಿ ನೋಡೋಣ. ಬ್ರಿಕ್ಸ್ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ಸೌತ್ ಆಫ್ರಿಕಾ ಇವುಗಳ ಜೊತೆಗೆ ಬೇರೆ ಬೇರೆ ದೇಶಗಳು ಕೂಡ ಈಗ ಸೇರಿಕೊಂಡಿವೆ. ಈ 5 ದೇಶಗಳೇನಿದೆ ಅದರ ಮೊದಲ ಅಲ್ಫಾಬೆಟ್ನ ಮುಖಾಂತರ ನಾಯಕತ್ವವನ್ನು ಕೊಡ್ಕೊಂಡು ಬರ್ತಾರೆ. ಬ್ರೆಜಿಲ್ನಲ್ಲಿ 2025ರಲ್ಲಾಗಿತ್ತು, ರಷ್ಯಾದಲ್ಲಿ 2024ರಲ್ಲಾಗಿತ್ತು, ಇದೀಗ ಭಾರತದಲ್ಲಿ 2026ರಲ್ಲಿ ಆಗ್ತಾ ಇದೆ. ಮುಂದಿನ ವರ್ಷ ಚೀನಾದಲ್ಲಾಗುತ್ತೆ, ಅದಾದ ನಂತರ ಸೌತ್ ಆಫ್ರಿಕಾ. ಇದು ರೊಟೀನ್ ಆಗ್ತಾ ಇರುತ್ತೆ. ಇದು ಒಂದು ಬೆಳವಣಿಗೆ. ನೀವು ನೋಡಿ, ಭಾರತ 4 ಬಾರಿ ಈ ಶೃಂಗಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದೀವಿ. ಒಂದು 2012, 2016, 2021, ಇದಕ್ಕೆ 4ನೇ ಬಾರಿ 2026ರಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ತಾ ಇರೋದು. ಜಾಗತಿಕ ವಿಚಾರಗಳು, ಯುದ್ಧ, ಆರ್ಥಿಕ ನೀತಿ, ಜಾಗತಿಕ ಆಗುಹೋಗುಗಳು, ಬ್ರಿಕ್ಸ್ ಶೃಂಗಸಭೆಯನ್ನು ಮತ್ತಷ್ಟು ಮಗದಷ್ಟು ಹೆಂಗೆ ಅಭಿವೃದ್ಧಿಪಡಿಸೋದು, ಏನು ಎತ್ತ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಕೇವಲ 2 ದಿನ ಮಾತ್ರ ನಡೆಯುತ್ತಾ ಸಾಧ್ಯ ಇಲ್ಲ. ನೀವು ಇಡೀ ವರ್ಷದಾದ್ಯಂತ ಕಾರ್ಯಕ್ರಮಗಳು ನಡೆಯುತ್ತಿಲ್ಲ. ಬೇರೆ ಬೇರೆ ದೇಶದ ವಿದೇಶಾಂಗ ಸಚಿವರು ಬರ್ತಾರೆ, ಬೇರೆ ಬೇರೆ ದೇಶದ ಅಧಿಕಾರಿಗಳ ನಿಯೋಗಗಳು ಬರ್ತಾ ಇರುತ್ತೆ. ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಬ್ರಿಕ್ಸ್ ಶೃಂಗಸಭೆಯಲ್ಲೆಲ್ಲವೂ ಕೂಡ ಚರ್ಚೆಗಳಾಗ್ತಾ ಇರುತ್ತೆ. ಈ ಬಾರಿಯ ಧ್ಯೇಯ ಏನಿದೆ 2026ರದ್ದು? ಧ್ಯೇಯ ಹೇಳ್ತಾ ಇದ್ದಾರೆ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ, ಸುಸ್ಥಿರತೆ. ಇವೆಲ್ಲವೂ ಕೂಡ 2026 ಬ್ರಿಕ್ಸ್ ಶೃಂಗಸಭೆಯ ಧ್ಯೇಯ ಅಂತ ಈಗಾಗಲೇ ಹೇಳಿರೋದು. ರಷ್ಯಾದ ಪುಟಿನ್, ಚೀನಾದ ಕ್ಸಿ ಜಿನ್ಪಿಂಗ್, ಇರಾನ್ನ ಮಸೂದ್ ಪೆಜಿಶ್ಕಿಯಾನ್ ಇವರೆಲ್ಲರೂ ಕೂಡ ಬರ್ತಾ ಇರೋದು. ನಾನು ಅವಾಗಲೇ ಹೇಳಿದೆ, ಬ್ರಿಕ್ಸ್ ಎನ್ನುವಂತಹ ಈ ಒಕ್ಕೂಟ ಕೇವಲ 5 ದೇಶಗಳು ಮಾತ್ರವಲ್ಲ. ಈಜಿಪ್ಟ್ ಇದೆ, ಇಥಿಯೋಪಿಯಾ ಇದೆ, ಇರಾನ್ ಇದೆ, UAE, ಸೌದಿ ಅರೇಬಿಯಾ, ಇಂಡೋನೇಷ್ಯಾ ಸೇರಿದಂತೆ 11 ಸದಸ್ಯ ದೇಶಗಳಿದೆ. ಇತ್ತೀಚೆಗೆ ಸೇರ್ಪಡೆ ಆಗಿರುವಂತಹ ಈ ಎಲ್ಲ ದೇಶಗಳು ಅನೇಕ ದೇಶಗಳಲ್ಲಿಯೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ನೀವು ನೋಡಿ, ಬ್ರಿಕ್ಸ್ ಎನ್ನುವಂತಹ ಈ ಒಕ್ಕೂಟವನ್ನು G7 ನೀವು ಕಂಪೇರ್ ಮಾಡಿದಾಗ ಅದು GDP ವಿಚಾರದಲ್ಲಿ, ಜನಸಂಖ್ಯೆಯ ವಿಚಾರದಲ್ಲಿ, ಆರ್ಥಿಕತೆಯ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ಕೂಡ ಕಂಪೇರ್ ಮಾಡಿದಾಗ ಬ್ರಿಕ್ಸ್ ಎನ್ನುವಂತಹ ಶೃಂಗಸಭೆ G7 ಮುಂದಾಕಿದೆ. ಒಟ್ಟು ಜನಸಂಖ್ಯೆ, ಇಡೀ ಜಗತ್ತಿನಲ್ಲಿ ಜನಸಂಖ್ಯೆ ಎಷ್ಟಿದೆಯೋ 56% ಈ ಬ್ರಿಕ್ಸ್ ಶೃಂಗಸಭೆಯ ಒಟ್ಟಾರೆ ದೇಶಗಳಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. 3.9 ಶತಕೋಟಿ ಜನಸಂಖ್ಯೆ ಬ್ರಿಕ್ಸ್ ಶೃಂಗಸಭೆಯ ಸದಸ್ಯ ರಾಷ್ಟ್ರಗಳಲ್ಲಿದೆ. ಇದು ಒಂದು ಗಮನಿಸಬೇಕಾದ ಸಂಗತಿ. ಎಲ್ಲಕ್ಕಿಂತ ಹೆಚ್ಚಾಗಿ GDP
ಪಿ ನೀವು ಖರೀದಿಯ ಆಧಾರದ ಮೇಲೆ GDP ಯನ್ನು ನೋಡೋದಾದರೆ 41% 44% ಇದೇ ಬ್ರಿಕ್ಸ್ ಶೃಂಗಸಭೆಯ ದೇಶಗಳದ್ದೇ ಇದೆ ಅಂತ ಒಂದು ಅಂಕಿಅಂಶಗಳು ಹೇಳ್ತಾ ಇದ್ದಾರೆ. ನೀವು US ಮತ್ತು ಯುರೋಪಿಯನ್ ಒಕ್ಕೂಟಗಳ G7 ಶೃಂಗಸಭೆ ಇದೆಯಲ್ಲ, ಅದರ GDPಯ ಪರಿಣಾಮ ಕೇವಲ 30% ಇರೋದು. ಆದರೆ ಅಲ್ಲಿಗೆ ನಾವು ಕಂಪೇರ್ ಮಾಡಿದರೆ 10% 15% ಬ್ರಿಕ್ಸ್ ಶೃಂಗಸಭೆಯ ಈ ಪಾಲು ಏನಿದೆ ಅದು ದೊಡ್ಡದಿದೆ ಅಂತ ಹೇಳ್ಬೋದು. ಇದು ಒಂದು ಭಾಗ. 6 ವರ್ಷಗಳ ನಂತರ ಭಾರತಕ್ಕೆ ಡ್ರ್ಯಾಗನ್ ಎಂಟ್ರಿ ಕೊಡ್ತಾ ಇರೋದು. ಡ್ರ್ಯಾಗನ್ ಅಂದರೆ ಪಕ್ಕದ ಚೀನಾದ ಅಧ್ಯಕ್ಷರಾದಂತಹ ಕ್ಸಿ ಜಿನ್ಪಿಂಗ್ ಭಾರತಕ್ಕೆ 2019 ನಂತರ ಮೊಟ್ಟ ಮೊದಲ ಬಾರಿಗೆ ಇದೀಗ ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಮಹಾಬಲಪುರಂಗೆ ಭೇಟಿ ಕೊಟ್ಟಿದ್ರು 2019 ತಮಿಳುನಾಡಿನ ಮಹಾಬಲಪುರಂ. ಅಲ್ಲಿ ಭೇಟಿ ಕೊಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆಲ್ಲ ಮಾತುಕತೆ ನಡೆಸಿದ್ರು. ಇದಾದ ನಂತರ 2020 ಗಲ್ವಾನ್ ಕಣಿವೆ ಸಂಘರ್ಷ ಉಂಟಾಗಿತ್ತು ಭಾರತ ಮತ್ತು ಚೀನಾದ ನಡುವೆ. ಇವೆಲ್ಲವೂ ಆದ ನಂತರ ಇದೀಗ ಮತ್ತೊಮ್ಮೆ ಭೇಟಿ ಕೊಡ್ತಾ ಇರೋದು. ಮಹಾಬಲಿಪುರಂಗೆ ಭೇಟಿ ಕೊಟ್ಟಿದ್ರು. ಅಂದರೆ ಒಂದು 6-7 ವರ್ಷಗಳ ನಂತರ ಬರ್ತಾ ಇರುವಂತಹ ವ್ಯಕ್ತಿ ಈತ. ಅಂದರೆ ಬಂದರೆ ಅದೆಲ್ಲವೂ ಕೂಡ ಅಧಿಕೃತ ಆಗುತ್ತೆ. ಗಲ್ವಾನ್ ಕಣಿವೆ ಸಂಘರ್ಷ ಆಯಿತು, ಆರ್ಥಿಕತೆಗೆ ಏಟ್ ಕೊಡೋ ಪ್ರಯತ್ನವನ್ನು ಭಾರತ ಮಾಡಿತ್ತು, ನಮಗೆಲ್ಲ ಗೊತ್ತಿದೆ. ರಾಜತಾಂತ್ರಿಕವಾಗಿ ಸಂಬಂಧಗಳೆಲ್ಲವೂ ಕೂಡ ಹಾಳಾಗಿತ್ತು. 2023 ಚೀನಾದಲ್ಲಿ G20 ಶೃಂಗಸಭೆ ಆಗಿತ್ತು. ಈ G20 ಶೃಂಗಸಭೆಗೂ ಕೂಡ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಗೈರಾಗಿದ್ದರು. ಅದರ ಬದಲಾಗಿ ಅಲ್ಲಿಯ PM ಅನ್ನು ಕಳಿಸೋ ಪ್ರಯತ್ನ ಮಾಡಿದ್ರು. ಅವರದ್ದೇ ದೇಶದಲ್ಲಿ ನಡೆದಂಥ ಶೃಂಗಸಭೆಗೆ ಅವರದ್ದೇ ದೇಶದವರೆಲ್ಲ ಭೇಟಿ ಅಂದರೆ ಅಲ್ಲಿ ಅಲ್ಲಿ ಹೋಗದೇ ಇದ್ದಿದ್ದನ್ನು ನಾವು ನೋಡಿದ್ವಿ. ಇದೆಲ್ಲದರ ನಂತರ ಇತ್ತೀಚೆಗೆ ಒಂದು ಬೆಳವಣಿಗೆ ಆಯಿತು. ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಮತ್ತು ವಿದೇಶಾಂಗ ಇಲಾಖೆಯ ವಕ್ತಾರಾದಂಥ ವಿಕ್ರಮ್ ಮಿಸ್ರಿ ಅವರೆಲ್ಲ ಚೀನಾಗೆ ಭೇಟಿ ಕೊಟ್ಟರು. ಭಾರತ ಮತ್ತು ಚೀನಾದ ನಡುವಿನ ಬಗ್ಗೆ ಸಂಬಂಧಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಬಂದಿದ್ದಾರೆ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಂತರ ಲಾತು ಲಾ ಪಾಸ್ ಎನ್ನುವಂಥ ಒಂದು ಗಡಿ ಇದೆ. ಆ ಗಡಿಯ ಮುಖಾಂತರ ಚೀನಾ ಮತ್ತು ಭಾರತದ ನಡುವೆ ವ್ಯಾಪಾರ ವಹಿವಾಟುಗಳೆಲ್ಲವೂ ಕೂಡ ಆಗ್ತಾ ಇತ್ತು. ಕೊರೋನಾ ಕಾರಣಕ್ಕಾಗಿ ಮತ್ತು ಗಲ್ವಾನ್ ಕಣಿವೆಯ ಸಂಘರ್ಷದ ಕಾರಣಕ್ಕಾಗಿ ಈ ನಾಥು ಲಾಫಾಸ್ ಎನ್ನುವಂಥ ಗಡಿಯ ಮುಖಾಂತರ ವ್ಯಾಪಾರ ವಹಿವಾಟು ಏನಾಗ್ತಾ ಇತ್ತಲ್ಲ, ಅದೆಲ್ಲವೂ ಕೂಡ ಇಷ್ಟು ದಿನಗಳ ಕಾಲ ಅಂತ್ಯ ಆಗಿತ್ತು. ಇದು ಗಮನಿಸಬೇಕಾದ ಸಂಗತಿ. ಇವತ್ತು ಅಂದರೆ ಆಗಸ್ಟ್ 1, 2026 ಇವತ್ತಿಗೆ ಒನ್ಸ್ ಅಗೇನ್ ಆ ವ್ಯಾಪಾರ ವಹಿವಾಟು ಆರಂಭ ಆಗಿದೆ. ಇವೆಲ್ಲದರ ನಡುವೆ ಚೀನಾದಿಂದ ಅಲ್ಲಿ ಅಧ್ಯಕ್ಷರು ಬರ್ತಾ ಇರೋದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಗಲ್ವಾನ್ ಕಣಿವೆಯ ನಂತರ ಈ ಡೆಫ್ಸಾಂಗ್ ಮೈದಾನ ಮತ್ತು ಡೆಮ್ಚುಕ್ ಎನ್ನುವಂತಹ ಪ್ರದೇಶದ ವಿಚಾರವಾಗಿ ಎರಡೂ ದೇಶಗಳ ನಡುವೆ ಕೆಲವೊಂದಿಷ್ಟು ಅಭಿಪ್ರಾಯಗಳು ಬಂದಿತ್ತು, ಭಿನ್ನಾಭಿಪ್ರಾಯಗಳು ಬಂದಿತ್ತು. ಇದೀಗ ಎರಡೂ ದೇಶಗಳು ಕೂಡ ನಾನು ಏನು ಹೇಳಿದೆ, ಈ ಎರಡೂ ಪ್ರದೇಶಗಳಿಂದ ಸೈನ್ಯವನ್ನು ವಾಪಸ್ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಅಂದರೆ ಸಂಬಂಧ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿದೆ ಅಂತ. ಅಂದರೆ 1962 ಭಾರತ ಚೀನಾ ಯುದ್ಧದ ನಂತರ 2020 ಗಲ್ವಾನ್ ಕಣಿವೆಯ ಈ ಬೆಳವಣಿಗೆ ಏನಾಗಿತ್ತಲ್ಲ, ಅದು ಮತ್ತೊಂದು ಯುದ್ಧದ ಹಂತಕ್ಕೆ ಹೋಗ್ತಾ ಇತ್ತು. ಆ ಯುದ್ಧದ ಅಥವಾ ಆ ಭೀತಿಯ ನಡುವೆ ಇದೀಗ ಅಲ್ಲಿಯ ಅಧ್ಯಕ್ಷರೊಬ್ಬರು ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಹೀಗಾಗಿ ಏನೇನು ಚರ್ಚೆಗಳಾಗುತ್ತೆ, ಏನಾಗುತ್ತೆ ಅನ್ನುವಂತಹ ಕುತೂಹಲ ಉಭಯ ದೇಶಗಳಲ್ಲೂ ಕೂಡ ಇದೆ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ದೆಹಲಿ ಮತ್ತೊಂದು ಆಕರ್ಷಣೆಗೆ ಕೇಂದ್ರೀಕೃತ ಆಗ್ತಾ ಇದೆ. ಅದು ಮೋದಿ ಅವರ ಜೊತೆಗೆ ಅಮೆರಿಕದ 3 ಶತ್ರುಗಳು ಬರ್ತಾ ಇರೋದು. ಯಾರ್ಯಾರು? ಒಂದು ಚೀನಾ, ಮತ್ತೊಂದು ರಷ್ಯಾ, ಮತ್ತೊಂದು ಇರಾನ್. ಅದೊಂದು ಒಕ್ಕೂಟ. ನಾನು ಅನೇಕ ಬಾರಿ ಹೇಳಿದ್ದೀನಿ, ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ ಸೇರಿಕೊಂಡು ಒಂದು ಒಕ್ಕೂಟ ಆದರೆ ಇದೀಗ ಮತ್ತೊಂದು ಒಕ್ಕೂಟ, ಅದು ರಷ್ಯಾ ಮತ್ತು ಚೀನಾದ ಒಂದು ಒಕ್ಕೂಟ ಇದೆ. ಭಾರತದ ಯಾವ ಒಕ್ಕೂಟ? ನಮ್ದು ಯಾವಾಗಲೂ ಕೂಡ ಅಲಿಪ್ತ ನೀತಿ ಮತ್ತು ತಟಸ್ಥ ನೀತಿ. ನಾವು ಯಾವ ಬಣಕ್ಕೂ ಕೂಡ ಸೇರದೆ ನಮ್ಮದೇ ಆದಂತಹ ಅಭಿಪ್ರಾಯವನ್ನು ಹೊಂದಿ ಜಾಗತಿಕವಾಗಿ ಶಾಂತಿ ಸ್ಥಾಪನೆಗೆ ನಾವು ಮುಂದಾಗ್ತೀವಿ ಅಂತೆಲ್ಲ ನಾವು ಮಾತನಾಡಿದ್ದ ನೋಡಿದ್ವಿ. ಈ ದೇಶದ ಸರ್ಕಾರ ಮಾತನಾಡಿದ್ದ ನೋಡಿದ್ವಿ. ಇದೀಗ ಆ 3 ಶತ್ರುಗಳು ಒಂದೇ ವೇದಿಕೆಗೆ ಬರ್ತಾ ಇದ್ದಾರೆ. ಅಮೆರಿಕಾದ ವಿರೋಧಿ ರಾಷ್ಟ್ರಗಳ ನಾಯಕರ ಸಮಾವೇಶ ಇದು. ರಷ್ಯಾ, ಚೀನಾ, ಇರಾನ್ ಅಧ್ಯಕ್ಷರ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅಂದರೆ ಅಮೆರಿಕ ಪ್ರಾಬಲ್ಯಕ್ಕೆ ವಿರುದ್ಧವಾಗಿ ಒಂದು ಹೊಸ ಮೈತ್ರಿ ರಚನೆ ಆಗೋದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇರುತ್ತೆ. ನೋಡಿ, ಪುಟಿನ್ ಬರ್ತಾ ಇರೋದು, ರಷ್ಯಾದ ಅಧ್ಯಕ್ಷರು. ಉಕ್ರೇನ್ ಯುದ್ಧದ ಕಾರಣಕ್ಕಾಗಿ ಯುರೋಪಿಯನ್ ಯೂನಿಯನ್, ಅಮೆರಿಕಾದವರೆಲ್ಲ ಅವ್ರ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹೇರಿದ್ದಾರೆ. ಅವರನ್ನು ಒಂಟಿ ಆಗಿಸಬೇಕು ಅನ್ನುವಂತಹ ಪ್ರಯತ್ನ ಆಗಿತ್ತು. ಇದು ಒಂದು. ಕ್ಸಿ ಜಿನ್ಪಿಂಗ್ ಜಾಗತಿಕ ಆರ್ಥಿಕತೆ, ದಕ್ಷಿಣ ಚೀನಾ ಸಮುದ್ರದ ಹತೋಟಿ ವಿಚಾರ, ಎಲ್ಲ ಕಾರಣಗಳಿಗಾಗಿಯೂ ಕೂಡ ಅಮೆರಿಕ ಮತ್ತು ಚೀನಾದ ನಡುವೆ ಶೀತಲ ಸಮರ ಆಗ್ತಾ ಇದೆ. ಇದೀಗ ಚೀನಾದ ಅಧ್ಯಕ್ಷರು ಬರ್ತಾ ಇರೋದು ಒಂದು. ಮತ್ತೊಂದು ಕಡೆ ಇರಾನ್. ಯಾವ ಇರಾನ್ ವಿರುದ್ಧ ಅಮೆರಿಕ ಇವತ್ತು ಯುದ್ಧ ಮಾಡ್ತಾ ಇದೆ, ಆ ಇರಾನ್ ದೇಶದ ಮಸೂದ್ ಪೆಜೆಶ್ಕಿಯಾನ್ ಅವರ ಅಧ್ಯಕ್ಷರು ಇರಾನ್ನದ್ದು. ಅವರು ಇದೀಗ ಎಲ್ಲಿಗೆ ಬರ್ತಾ ಇರೋದು? ಭಾರತದ ದೆಹಲಿಗೆ ಬರ್ತಾ ಇದ್ದಾರೆ. ಅಂದರೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಬ್ರಿಕ್ಸ್ ಅನ್ನ ಒಂದು ಬಲಿಷ್ಠ ಜಾಗತಿಕ ಶಕ್ತಿಯನ್ನಾಗಿ ಮಾಡೋದಕ್ಕೆ ರಷ್ಯಾ, ಚೀನಾ ತನ್ನ ವೇದಿಕೆಯನ್ನು ಬಳಕೆ ಮಾಡ್ಕೊಳ್ತಾ ಇದೆ ಅಂತ ನಾನು ಅವಾಗ ಹೇಳಿದೆ. G7 ಶೃಂಗಸಭೆಯಲ್ಲಿ ಈ ಅಮೆರಿಕಾವೂ ಕೂಡ ಇದೆ. ಅದಕ್ಕೆ ಪರ್ಯಾಯವಾಗಿ ಇದನ್ನು ಬ್ರಿಕ್ಸ್ ಶೃಂಗಸಭೆ ಏನಿದೆ ಅದನ್ನು ಮತ್ತಷ್ಟು ಗಟ್ಟಿ ಮಾಡಬೇಕು ಎನ್ನುವಂತಹ ಪ್ರಯತ್ನದ ಭಾಗವಾಗಿ ಇದೆಲ್ಲವೂ ಕೂಡ ನಡೀತಾ ಇದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲದರ ನಡುವೆ ಭಾರತ ಒಂದು ಅಲಿಪ್ತ ನೀತಿಯನ್ನು ಹೊಂದಿದೆ ಅಂತ ನಾನು ಅವಾಗಲೇ ಹೇಳಿದೆ.
ನೋಡಿ 1962ರ ಯುದ್ಧ ಆಯಿತು ಭಾರತ ಮತ್ತು ಚೀನಾದ ನಡುವೆ. ಈ ಯುದ್ಧದ ನಂತರ ಚೀನಾ ಮತ್ತು ಭಾರತದ ನಡುವೆ ಸಂಬಂಧ ಹಾಳಾಯಿತು. ಸಂಬಂಧ ಹಾಳಾದ ನಂತರ 1988ರಲ್ಲಿ ಅವತ್ತಿನ ಪ್ರಧಾನಿಯಾದಂತಹ ರಾಜೀವ್ ಗಾಂಧಿಯವರು ಚೀನಾಕ್ಕೆ ಭೇಟಿ ಕೊಡ್ತಾರೆ. ಚೀನಾಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ನಾಯಕರಾದಂತಹ ಡೆಂಗ್ ಸಿಯಾओपिंग ಎನ್ನುವಂತಹ ಒಬ್ಬ ವ್ಯಕ್ತಿಯ ಜೊತೆಗೆ ಕೈ ಕುಲುಕಿ ಭಾರತ ಮತ್ತು ಚೀನಾದ ಸಂಬಂಧ ಮತ್ತಷ್ಟು ಗಟ್ಟಿಯಾಗಬೇಕು, ವ್ಯಾಪಾರ ವಹಿವಾಟುಗಳೆಲ್ಲವೂ ಕೂಡ ಆಗಬೇಕು ಅಂತ ಅವತ್ತು ಭಾರತ ಅಲ್ಲಿ ಹೋಗಿ ಮಾತುಕತೆಯನ್ನು ನಡೆಸಿತ್ತು. ಅಂದರೆ ಇವತ್ತು 2020ರ ಗಲ್ವಾನ್ ಕಣಿವೆಯ ನಂತರ ಚೀನಾದ ಅಧ್ಯಕ್ಷರು ಭಾರತಕ್ಕೆ ಬರ್ತಿದ್ದಾರೆ. ಒನ್ಸ್ ಅಗೇನ್ ಇತಿಹಾಸ ಪುನರಪಿ ಮರುಕಳಿಸುತ್ತೆ ಎನ್ನುವಂತಹ ವಿಚಾರಗಳು ಕೂಡ ಸದ್ಯಕ್ಕೆ ಆಗ್ತಾ ಇದೆ. ಇವೆಲ್ಲದರ ನಡುವೆ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಹವಾದ ಬಗ್ಗೆ ಚರ್ಚೆ ಆಗ್ತಾ ಇರೋದು. ಜಾಗತಿಕ ಮಾರುಕಟ್ಟೆಯಲ್ಲಿ ಈಜಿಪ್ಟ್, ಇರಾನ್, UAE, ಇಂಡೋನೇಷ್ಯಾ ಸೇರಿದಂತೆ 10 ರಾಷ್ಟ್ರಗಳ ಒಕ್ಕೂಟ G7 ಒಕ್ಕೂಟಕ್ಕೆ ಬ್ರಿಕ್ಸ್ನಿಂದ ಪ್ರಬಲ ಪೈಪೋಟಿ. ನಾನು ಆವಾಗಲೇ ಹೇಳಿದೆ, ಅದು GDP ವಿಚಾರದಲ್ಲಿ, ಜನಸಂಖ್ಯೆ ವಿಚಾರದಲ್ಲಿ, ತಾಂತ್ರಿಕವಾಗಿ ಅಭಿವೃದ್ಧಿ ಹೊಂದಿರುವಂತಹ ವಿಚಾರದಲ್ಲಿ, ಎಲ್ಲಕ್ಕಿಂತ ಹೆಚ್ಚಾಗಿ ಈ G7 ಎನ್ನುವಂತಹ ಪಡೆ ಏನಿದೆ ಅದು ಸೀಮಿತ ರಾಷ್ಟ್ರಗಳಿಗೆ ಮಾತ್ರ ತನ್ನ ಕಾರ್ಯಪಡೆಯನ್ನು ಹೊಂದಿರುವುದು. ಆದರೆ ಬ್ರಿಕ್ಸ್ ಶೃಂಗಸಭೆ ಅಥವಾ ಬ್ರಿಕ್ಸ್ ಒಕ್ಕೂಟ ಏನಿದೆ ಅನೇಕ ವರ್ಷಗಳಿಂದ ಬೇರೆ ಬೇರೆ ದೇಶಗಳನ್ನು ಸೇರಿಸಿಕೊಳ್ಳುವ ಪ್ರಯತ್ನವನ್ನು ಇದಕ್ಕೆ ಮಾಡ್ತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. IMF ಮುನ್ಸೂಚನೆಯ ಪ್ರಕಾರ 2026ರಲ್ಲಿ ಬ್ರಿಕ್ಸ್ ದೇಶಗಳ ಸರಾಸರಿ GDP ಆರ್ಥಿಕ ಬೆಳವಣಿಗೆ 3.7ರಷ್ಟಿದೆ. ಅಂದರೆ ಯುರೋಪಿಯನ್ ದೇಶಗಳ ಮಂದಗತಿಯ ಆರ್ಥಿಕತೆಯ ಕಾರಣಕ್ಕಾಗಿ G7 ಒಕ್ಕೂಟದ ಬೆಳವಣಿಗೆ ದರ ಕೇವಲ 1.1ರಷ್ಟಿದೆ. GDPಯಲ್ಲಿ ಬ್ರಿಕ್ಸ್ ಒಕ್ಕೂಟದ ಪಾಲು 41ಕ್ಕೆ ಏರಿಕೆಯಾಗಿದೆ. ಅಮೆರಿಕ, UK, ಜರ್ಮನಿ, ಫ್ರಾನ್ಸ್, ಇಟಲಿ, ಜಪಾನ್, ಕೆನಡಾ ಇವುಗಳನ್ನು ಒಳಗೊಂಡಂತಹ G7 ಒಕ್ಕೂಟದ ಪಾಲು 28ಕ್ಕೆ ಕುಸಿತ ಆಗಿದೆ. ಬ್ರಿಕ್ಸ್ ಒಕ್ಕೂಟ UAE ಸೇರ್ಪಡೆ ಆಯಿತು, ಇರಾನ್ ಸೇರ್ಪಡೆ, ಈಜಿಪ್ಟ್, ಇಥಿಯೋಪಿಯಾಗಳನ್ನು ಸೇರ್ಪಡೆ ಮಾಡಿಕೊಳ್ತು. ಅಂದರೆ ತನ್ನ ವ್ಯಾಪ್ತಿಯನ್ನು ಮತ್ತಷ್ಟು ಮಗದಷ್ಟು ಹೆಚ್ಚಳ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ G7 ಶೃಂಗಸಭೆ ಏನಿದೆ ಕೇವಲ 7 ದೇಶಗಳಿಗಷ್ಟೇ ಸೀಮಿತ ಆಗಿರೋದನ್ನು ನೋಡ್ತಾ ಇದ್ದೀವಿ. ಇದು ಒಂದು ಬೆಳವಣಿಗೆ. ಎಲ್ಲಕ್ಕಿಂತ ಹೆಚ್ಚಾಗಿ ಚೀನಾ ಎನ್ನುವಂತಹ ಒಂದು ತಂತ್ರಜ್ಞಾನದ ದೇಶ ಫ್ಯಾಕ್ಟರಿ ಆಗ್ತಾ ಇದೆ. ಬೇರೆ ಬೇರೆ ಕಾರಣಗಳಿಗಾಗಿ ಫ್ಯಾಕ್ಟರಿ ಆಗ್ತಾ ಇದೆ. ಆದರೆ ಪಕ್ಕದಲ್ಲಿರುವಂತಹ ಇದೇ ಬ್ರಿಕ್ಸ್ ಒಕ್ಕೂಟದ ಒಂದು ಸದಸ್ಯ ದೇಶವಾಗಿರುವಂತಹ ಭಾರತ ಒಂದು ವಿಶ್ವದ ಮಾರುಕಟ್ಟೆ ಆಗಿರೋದನ್ನು ನೋಡ್ತಾ ಇದ್ದೀವಿ. ವಿಶ್ವದ ಮಾರುಕಟ್ಟೆ ಆಗಿದೆ, ತಂತ್ರಜ್ಞಾನದ ಹಬ್ ಆಗಿದೆ. ಅಂದರೆ ನೀವು ನೋಡಿ, G7 ಮತ್ತು ಬ್ರಿಕ್ಸ್ಗೆ ಒಂದು ಡಿಫ್ರೆನ್ಸ್ ದೊಡ್ಡ ಮಟ್ಟದಲ್ಲಿದೆ. G7ನಲ್ಲಿ ವಯಸ್ಸಾಗ್ತಾ ಇರುವಂತಹ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ವಯಸ್ಸಿನ ಜನಸಂಖ್ಯೆ ಅಂದರೆ ಅತಿ ಹೆಚ್ಚು ಓಲ್ಡ್ ಮ್ಯಾನ್ಗಳಿದ್ದಾರೆ G7ನಲ್ಲಿ. ಆದರೆ ಬ್ರಿಕ್ಸ್ನಲ್ಲಿ ಹೆಚ್ಚು ಹೆಚ್ಚು ಯುವಕರನ್ನು ಹೊಂದಿರುವಂಥ ದೇಶಗಳನ್ನು G7 ಹೊಂದಿದೆ ಅಂತ. ಹೀಗಾಗಿ ಅಭಿವೃದ್ಧಿಶೀಲ ದೇಶಗಳ ನಡುವೆ ಅಭಿವೃದ್ಧಿ ಹೊಂದಿದ ದೇಶಗಳ ಪೈಪೋಟಿ ಇತ್ಯಾದಿ ಅಂತ ಒಂದು ವಿಶ್ಲೇಷಣೆ ಆಗ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, 2027ರಲ್ಲಿ ಪಾಕಿಸ್ತಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹೋಗ್ತಾರಾ? 2015ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅನಿರೀಕ್ಷಿತವಾಗಿ ಅಲ್ಲಿಗೆ ಭೇಟಿ ಕೊಟ್ಟಿದ್ದರು. ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟು ಅಲ್ಲಿಯ ಪ್ರಧಾನಿಯವರನ್ನ ಮಾತುಕತೆ ನಡೆಸಿಕೊಂಡು ಬಂದಿದ್ದರು. ಇದೀಗ 2022ರ ಶಾಂಘೈ ಸಹಕಾರ ಸಂಸ್ಥೆ ಇದೆ. ಆ ಸಭೆಯ ಶೃಂಗಸಭೆ ಇದೆ ಪಾಕಿಸ್ತಾನದಲ್ಲಿ, ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತೆ. ಹೀಗಾಗಿ ಅವರಿಗೆ ಆಹ್ವಾನವನ್ನು ಕೊಡೋದಕ್ಕೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನವನ್ನು ಕೊಡೋದಕ್ಕೆ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಚೀನಾ, ಪಾಕಿಸ್ತಾನ, ಇಂಡಿಯಾ, ರಷ್ಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ಅದಾದ ನಂತರ ಉಜ್ಬೇಕಿಸ್ತಾನ್, ಇರಾನ್, ಬೆಲಾರಸ್ ಎಲ್ಲರೂ ಕೂಡ ಸೇರಿಕೊಂಡು SCO ಎನ್ನುವಂಥ ಶಾಂಘೈ ಶೃಂಗ ಸಹಕಾರ ಒಕ್ಕೂಟ ಅಂತ ಮಾಡ್ಕೊಂಡಿದ್ದಾರೆ. 2022ರ ಈ ಶೃಂಗಸಭೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಆಗುತ್ತೆ. ಇದೀಗ ಪಾಕಿಸ್ತಾನ ಒಂದು ಪ್ರತಿಕ್ರಿಯೆ ಕೊಟ್ಟಿದೆ ಈ ವಿಚಾರವಾಗಿ. ಆತಿಥೇಯ ದೇಶವಾಗಿ ಭಾರತ ಸೇರಿದಂತೆ ಸದಸ್ಯ ದೇಶಗಳ ಮುಖ್ಯಸ್ಥರನ್ನ ಶೃಂಗಸಭೆಗೆ ಆಹ್ವಾನಿಸುವುದು ನಮ್ಮ ಕರ್ತವ್ಯ ಅಂತ ಅಲ್ಲಿಯ ಒಬ್ಬ ಅಧಿಕಾರಿ ತಾಹಿರ್ ಅಂದ್ರೆಬಿ ಎನ್ನುವಂಥ ಒಬ್ಬ ಅಧಿಕಾರಿ ಹೇಳಿಕೆಗಳನ್ನು ಕೊಟ್ಟರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ತನಕ ಭಾರತದಿಂದ ಯಾವುದೇ ಪ್ರತಿಕ್ರಿಯೆ ಹೊರಗಡೆ ಬಂದಿಲ್ಲ. ಒಂದು ಮಾಹಿತಿಯ ಪ್ರಕಾರ ಪ್ರಧಾನಿಗಳು ಹೋಗೋದಿಲ್ಲ ಎನ್ನುವಂತಹ ಮಾಹಿತಿ ಇದೆ. ವಿದೇಶಾಂಗ ಸಚಿವರನ್ನು ಅಥವಾ ಹಿರಿಯ ಮಟ್ಟದ ಅಧಿಕಾರಿಗಳನ್ನು ಕಳಿಸುವಂತಹ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿ ಇದೆ ಅಂತ. ಹೀಗಾಗಿ SCO ಶೃಂಗಸಭೆಯ ಉದ್ದೇಶ ಏನು? ಹಾಗಾದರೆ ಈ ಉದ್ದೇಶ ನೋಡಿ, ಪಾಕಿಸ್ತಾನಕ್ಕೆ ಯಾಕೆ ಭೇಟಿ ಕೊಡಲ್ಲ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್. ಅದರ ಉದ್ದೇಶ ಏನಿದೆ ಅಂತ ಹೇಳಿದರೆ, ಶಾಂತಿ, ಸ್ಥಿರ ಮತ್ತು ಆರ್ಥಿಕ ಸಮೃದ್ಧಿಯನ್ನು ಉಭಯ ದೇಶಗಳು ಕಾಯ್ದುಕೊಳ್ಳೋದು. ಪಾಕಿಸ್ತಾನ ಶಾಂತಿಯನ್ನು ಕಾಪಾಡಿಕೊಳ್ತಾ ಇದೆಯಾ? ಭಯೋತ್ಪಾದನೆಯನ್ನು ಪ್ರೇರಣೆ ಮಾಡ್ತಾ ಇದೆ. ಹೀಗಾಗಿ ಭಾರತ ಹೇಳಿತು ಭಯೋತ್ಪಾದನೆ ಮತ್ತು ಮಾತುಕತೆ ಒಂದೇ ವೇದಿಕೆಯಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗಾಗಿ ಮೋದಿಯವರು ಹೋಗ್ತಾರಾ ಹೋಗಲ್ವಾ ಅನ್ನೋ ಪ್ರಶ್ನೆಗೆ ಭಾರತದಿಂದ ಕೆಲವೇ ದಿನಗಳು ಉತ್ತರ ಸಿಗುತ್ತೆ. ಇದು ಜೀ ಕನ್ನಡ ನ್ಯೂಸ್ DN 2ನೇ ಸುದ್ದಿ. ಇನ್ನು 3ನೇ ಸುದ್ದಿ ಅಂತ ನೋಡೋದಾದ್ರೆ, ಒಂದು ಕಡೆ ಭಾರತ ವಿಶ್ವ ನಾಯಕತ್ವವನ್ನು ವಹಿಸಿ ಅನೇಕ ಜಾಗತಿಕ ದೇಶಗಳಿಗೆ ವೇದಿಕೆಯಾಗಿ ಕನ್ವರ್ಟ್ ಆಗ್ತಾ ಇದೆ. ಬೇರೆ ಬೇರೆ ನಾಯಕರು ಭಾರತಕ್ಕೆ ಬರ್ತಾ ಇದ್ದಾರೆ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಪಾಕಿಸ್ತಾನದ ಪರಿಸ್ಥಿತಿ ಇದಕ್ಕೆ ತದ್ವಿರುದ್ಧವಾಗಿದೆ. ಪಾಕಿಸ್ತಾನದ ಆರ್ಥಿಕತೆ ಕುಸಿತಾ ಇದೆ. ಪಾಕಿಸ್ತಾನದಲ್ಲಿ ಅರಾಜಕತೆ ತಾಂಡವವಾಡ್ತಾ ಇದೆ. ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದೇ ಪಾಕಿಸ್ತಾನ ವಶಪಡಿಸಿಕೊಂಡಿರುವಂಥ POKಯಲ್ಲಿ ಆಗ್ತಾ ಇರುವಂಥ ಪ್ರತಿಭಟನೆ. ಇದು ಪಾಕಿಸ್ತಾನದ ಬೆಳವಣಿಗೆ.
ಇವೆಲ್ಲದರ ನಡುವೆ ಪಾಕಿಸ್ತಾನದ ಒಬ್ಬ ಆಂತರಿಕ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದ ದೇಶದ ಯುವಕರು ಜಿರಳೆಗಳಂತೆ ಸ್ಫೋಟ ಆಗ್ಬೋದು, ಜಿರಳೆಗಳಂತೆ ಡಿಸಿಷನ್ನ ತೆಗೆದುಕೊಂಡು ಬಿಟ್ರೆ ಇಲ್ಲಿಯ ನಾಯಕತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿಯ ಯುವ ಜನರು ಸರ್ಕಾರದ ವಿರುದ್ಧ ಹೊಂದಿರುವಂಥ ನೀತಿ ನಿಯಮಗಳು ಅಥವಾ ಆಕ್ರೋಶವನ್ನು ಅಲ್ಲಿಯ ಒಬ್ಬ ಸಚಿವರು ಹೊರಹಾಕುವ ಪ್ರಯತ್ನ ಮಾಡಿದ್ದಾರೆ. ಹಾಗಾದರೆ ಏನಾಗ್ತಾ ಇದೆ ಪಾಕಿಸ್ತಾನದಲ್ಲಿ? ಯಾಕೆ ಇಂಥದ್ದೊಂದು ಪರಿಸ್ಥಿತಿ? ನಾವು ಅನೇಕ ಬಾರಿ ಹೇಳಿದ್ದೀವಿ, ಪಾಕಿಸ್ತಾನದಲ್ಲಿ ಒಂದು ಪ್ರಜಾಪ್ರಭುತ್ವ ಸರ್ಕಾರ, ಆ ಸರ್ಕಾರವನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಸೈನ್ಯ ಮಾಡುತ್ತೆ. ಸರ್ಕಾರದಕ್ಕಿಂತಲೂ ಕೂಡ ಸೈನ್ಯವೇ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಹಂತಕ್ಕೆ ಹೋಗ್ತಾ ಇದ್ದಾರೆ. ಹಾಗಾದರೆ ಸೈನ್ಯ ಯಾಕೆ ಆ ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ತಾ ಇದೆ? ಸೈನ್ಯದಿಂದಲೂ ಕೂಡ ಪಾಕಿಸ್ತಾನವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಆ ಸಚಿವ ಕೊಟ್ಟಂಥ ಹೇಳಿಕೆ. ದಿನದ 24 ಗಂಟೆಗಳಲ್ಲಿ 12ರಿಂದ 14 ತಾಸು ದೇಶಕ್ಕಾಗಿ ಕೆಲಸ ಮಾಡಿದರೂ ಕೂಡ ಪಾಕಿಸ್ತಾನವನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಆ ಸಚಿವರು ಹೇಳಿಕೆ ಕೊಟ್ಟರು. ಏನಾಯಿತು ಪಾಕಿಸ್ತಾನದಲ್ಲಿ ಅಂತದ್ದು ಡೀಟೇಲ್ಸ್ ನೋಡ್ತಾ ಹೋಗೋಣ. POKಯಲ್ಲಿ ನರಮೇಧ, ಭಾರತ ಗರಂ ಆಗಿದೆ. ಅನೇಕ ದಿನಗಳಿಂದ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕ್ ಸೇನೆಯ ಅಟ್ಟಹಾಸ ಮೀರ್ತಾ ಇದೆ. 3 ಹಂತಗಳಲ್ಲಿ ಚುನಾವಣೆ. ಇವತ್ತು 2ನೇ ಹಂತ, ಜುಲೈ 27ನೇ ತಾರೀಕಿಗೆ ಮೊದಲ ಹಂತ, ಅಂದರೆ ನಾಳೆ 2ನೇ ಹಂತ, 10ನೇ ತಾರೀಕಿಗೆ 3ನೇ ಹಂತ. ಈ 3 ಹಂತದ ಚುನಾವಣೆಗಳಲ್ಲಿ ನಿರಾಯುಧ ನಾಗರಿಕರ ಮೇಲೆ ಗುಂಡಿನ ಮಳೆಯನ್ನು ಸುರಿಸ್ತಾ ಇದ್ದಾರೆ. ಪಾಕಿಸ್ತಾನದ ರೇಂಜರ್ಸ್ ಪಡೆಗಳೇನಿದೆ ಅವರನ್ನು ತರಿಸಿಕೊಂಡು ಬರೋ ಪ್ರಯತ್ನ ಆಗಿದೆ. 14,000 ಜನ ಪೊಲೀಸರು ಇದೇ POKಯಲ್ಲಿ ನಿಯೋಜನೆ ಆಗಿದ್ದಾರೆ. ಇವೆಲ್ಲದರ ನಡುವೆ ಭಾರತ ಈಗ ಹೇಳ್ತು, POK ಜನರ ಮೇಲಿನ ದೌರ್ಜನ್ಯವನ್ನು ಯಾವುದೇ ಕಾರಣಕ್ಕಾಗಿಯೂ ಕೂಡ ನಾವು ಸಹಿಸಲ್ಲ ಅಂತ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಒಂದು ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ನೋಡಿ ನಾವು ನ್ಯೂಯಾರ್ಕ್ ಟೈಮ್ಸ್ ಎನ್ನುವಂತಹ ಪತ್ರಿಕೆಯಲ್ಲಿ ಪಾಕಿಸ್ತಾನಿ ಕಾಶ್ಮೀರ ಅನ್ನುವಂಥ ಒಂದು ಹೇಳಿಕೆಯನ್ನು, ಒಂದು ಬರಹವನ್ನು ಬರೆದಿದ್ದಕ್ಕಾಗಿಯೇ ಭಾರತ ಆಕ್ರೋಶವನ್ನು ಹೊರಹಾಕಿತ್ತು. ಅದು ಪಾಕಿಸ್ತಾನ ಕಾಶ್ಮೀರ ಅನ್ನೋದು ಭೂಮಿ ಮೇಲೆ ಎಲ್ಲಿಯೂ ಕೂಡ ಇಲ್ಲ, ಅದು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಭಾರತ ಅವತ್ತು ಹೇಳಿಕೊಡೋ ಪ್ರಯತ್ನವನ್ನು ಮಾಡಿತ್ತು. ಇದೀಗ POKಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಭಾರತ ಒಂದು ಆಕ್ರೋಶವನ್ನು ಹೊರಹಾಕಿದೆ. ಮೊದಲ ದಿನದಲ್ಲೂ ಕೂಡ ಇದಾಗ್ತಿದೆ. ಇವೆಲ್ಲದರ ಜೊತೆಗೆ 50 ದಿನಗಳ ಒಂದು ಹೋರಾಟದಲ್ಲಿ 40ಕ್ಕೂ ಹೆಚ್ಚು ಜನ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. 51 ದಿನಗಳಿಂದ ಆಗ್ತಾ ಇರುವಂಥ ಬೆಳವಣಿಗೆ. POKಯಲ್ಲಿ ರಾವಲ್ಕೋಟ್, ಮೀರ್ಪುರದಲ್ಲಿ ಜನಾಕ್ರೋಶಕ್ಕೆ ಬೆದರಿಬಿಟ್ಟಿದೆ ಶಹಬಾಜ್ ಸರ್ಕಾರ. ಜಂಟಿ ಅವಾಮಿ ಆಕ್ಷನ್ ಕಮಿಟಿಯ ನೇತೃತ್ವದಲ್ಲಿ ಆಗ್ತಾ ಇರುವಂಥ ಪ್ರತಿಭಟನೆಗಳು, ಆ ಪ್ರತಿಭಟನೆಯನ್ನು ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕಾಗಿ, ಜನರನ್ನು ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕಾಗಿ ಅವರ ವಿರುದ್ಧ ಸೈನ್ಯವನ್ನು ಬಳಕೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಆ ಕಂಡಲ್ಲಿ ಗುಂಡು ಹೊಡೆಯೋದು, AK-47 ಬಳಸೋದು, ಆ ಜನರಿಗೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ಹೊರಗಿನ ಪ್ರಪಂಚ ಗೊತ್ತಾಗಬಾರ್ದು ಅಂತ ಅಲ್ಲಿರುವಂಥ ಎಲ್ಲ ಸವಲತ್ತುಗಳನ್ನು ಕಟ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಯಾರ್ಯಾರು ನಿರಾಯುಧಗಳಿದ್ದಾರೆ, ಯಾರ್ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರನ್ನು ದೇಶದ್ರೋಹಿಗಳು ಅಂತ ಒಂದು ಹಣೆಪಟ್ಟ ಕಟ್ಟುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರಿಗಿರುವಂಥ ಸವಲತ್ತುಗಳನ್ನು ಕಿತ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಲ್ಲಿರುವಂಥ ಸಂಪನ್ಮೂಲಗಳನ್ನು ಲೂಟಿ ಹೊಡೆಯುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆ ಮುಖಾಂತರ ಇದುವರೆಗೂ ಕೂಡ ಘಟನೆಯಲ್ಲಿ 40ಕ್ಕಿಂತ ಅಧಿಕ ಜನ ಮೃತಪಟ್ಟಿದ್ದಾರೆ. ಇದು ಕೇವಲ ಅಂಕಿಅಂಶಗಳು ಹೇಳ್ತಾ ಇರೋದು. ಆದರೆ ಅಲ್ಲಿರುವಂತಹ ವಾಸ್ತವ ಸ್ಥಿತಿಯೇ ಭಿನ್ನವಾಗಿದೆ ಅಂತ POK ಜನ ಮಾತಾಡ್ತಾ ಇರೋದು. ಪಾಕಿಸ್ತಾನದ ಇಸ್ಲಾಮಾಬಾದ್ನ ಸರ್ಕಾರ ನಮ್ಮ ಜನರ ಮೇಲೆ ಮಾಡ್ತಾ ಇರುವಂತಹ ಈ ಅಕ್ಷಮ್ಯ ಅಪರಾಧದ ಕೃತ್ಯಗಳ ಕಾರಣಗಳಿಗಾಗಿ ಅನೇಕ ಜನ, 100 ಜನ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಸಣ್ಣ ಸಣ್ಣ ಮಕ್ಕಳು, ವಯೋವೃದ್ಧರು, ಯಾರೋ ಒಂದು ಪೊಲಿಟಿಕಲ್ ಪಾರ್ಟಿ ವಕ್ತಾರರು, ಯಾರೋ ಉದ್ಯೋಗವನ್ನು ಬಯಸ್ತಾ ಇದ್ರು, ಯಾರೋ ಕೆಲಸಕ್ಕಾಗಿ ಹೋಗ್ತಾ ಇದ್ರು, ಯಾರೋ ಸರ್ಕಾರದ ಈ ದಮನ ನೀತಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರು. 12 ಸ್ಥಾನಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಅಲ್ಲಿ ಜಂಟಿ ಅವಾಮಿ ಆಕ್ಷನ್ ಕಮಿಟಿ ಅನೇಕ ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದೆ. ಯಾರ್ಯಾರು ಇಂತಿಂತಹ ಈ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಯಾರ್ಯಾರು ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ದಾರೆ, ಅವರನ್ನು ದೇಶದ್ರೋಹಿಗಳು ಅಂತ ಕರೆಯುವ ಪ್ರಯತ್ನವನ್ನು ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಪಾಕಿಸ್ತಾನದ ರಕ್ಷಣಾ ಸಚಿವರು ಕೊಟ್ಟಂಥ ಹೇಳಿಕೆಯನ್ನು ನಾವು ಗಮನಿಸಿದ್ರಿ. ಯಾರ್ಯಾರು ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆ ಮಾಡ್ತಾರೋ ನಾವು ಅವರನ್ನು ಭಾರತದಂತೆ ನೋಡ್ತೀವಿ, ಅಂದರೆ ಶತ್ರುಗಳಂತೆ ನಾವು ನೋಡ್ತೀವಿ ಅಂತ ಅವರು ಹೇಳಿಕೆಗಳು ಕೊಡೋ ಪ್ರಯತ್ನವನ್ನು ಮಾಡಿದರು. ಎಲ್ಲಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿ ಮುಂದುವರೆದು ಹೇಳಿದರು, ಇವರು ಜಮ್ಮು ಕಾಶ್ಮೀರದವರೇ ಅಲ್ಲ, ಆ ಸಂಸ್ಕೃತಿನೇ ಇವರು ಬಳಿ ಇಲ್ಲ ಅಂತ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ವೈಮಾನಿಕ ಗುಂಡಿನ ದಾಳಿಯಾಗಿದೆ, ಗಾಯಾಳುಗಳಿಗೆ ನೆರವು ಕೊಡ್ತಾ ಇದ್ದಂಥ ಆಂಬ್ಯುಲೆನ್ಸ್ಗಳ ಮೇಲೆ ಪಾಕ್ ಪಡೆಗಳಿಂದ ಶೂಟೌಟ್ ಆಗಿದೆ. ಇಸ್ಲಾಮಾಬಾದ್ ಚಲೋ ಚುನಾವಣಾ ಬಹಿಷ್ಕಾರಕ್ಕೆಲ್ಲ ಕರೆ ಕೊಟ್ಟಿದ್ದಾರೆ. ಪಾಕ್ ಸಚಿವರೇ ಪ್ರತಿಭಟನಾಕಾರರನ್ನು ಶತ್ರುಗಳಂತ ಕರೆದಿರೋದು ದೊಡ್ಡ ಮಟ್ಟದಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಆಂಬ್ಯುಲೆನ್ಸ್ ಬಿಡಿ, ಮೊದಲ ದಿನಗಳಲ್ಲಿ ಇದೇ ರಾವಲ್ಕೋಟ್ನಲ್ಲಿ ಒಂದು ಸಮಾವೇಶ ಆಗ್ತಾ ಇತ್ತು. ಆ ಸಮಾವೇಶದ ಮೇಲೆ ದಾಳಿ ಮಾಡಿದಾಗ ಅನೇಕ ಜನ ಗಾಯಾಳುಗಳಾಗಿದ್ದರು. ಆ ಗಾಯಾಳುಗಳು ರಾವಲ್ಕೋಟ್ನ ಒಂದು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದರೆ ಅಲ್ಲಿಯ ಡಾಕ್ಟರ್ಗಳಿಗೆ ಹೋಗಿ ಇದೇ ಪಾಕಿಸ್ತಾನದ ಸೈನಿಕರು ಹೇಳಿದ್ರಂತೆ ಯಾವ ಕಾರಣಕ್ಕಾಗಿ ಅವರು ಟ್ರೀಟ್ಮೆಂಟ್ ಕೊಡಬಾರ್ದು ಅಂತ. ಅಂದರೆ ಅದರರ್ಥ ಆ ಜನರ ಮೇಲೆ ಮಾಡ್ತಾ ಇರುವಂತಹ ದಬ್ಬಾಳಿಕೆಯ ಒಂದು ಹೆಂಗೆ ವ್ಯಾಪ್ತಿ ಹೆಂಗಿದೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ. ಇವತ್ತು ಆಂಬ್ಯುಲೆನ್ಸ್ಗಳ ಮೇಲೆ ದಾಳಿ ಮಾಡಿದ್ದಾರೆ, ಅಂದರೆ ಆಂಬ್ಯುಲೆನ್ಸ್ಗಳ ಟ್ರೀಟ್ಮೆಂಟ್ ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿ. ಇದರರ್ಥ ಯಾವ ಪರಿಪ್ರಮಾಣದಲ್ಲಿ ಕ್ರೂರತೆಯಿಂದ ಪಾಕಿಸ್ತಾನ ನಡೆದುಕೊಳ್ತಾ ಇದೆ ಅಂತ. ಇವೆಲ್ಲದರ ನಡುವೆ ಪಾಕಿಸ್ತಾನದಲ್ಲಿ ಜಿರಳೆ ಮಾದರಿ ಕ್ರಾಂತಿಯ ಭೀತಿ. ಈ ಜಿರಳೆ ಮಾದರಿ ಅಂತ ಹೇಳಿದ್ರೆ ಇತ್ತೀಚೆಗೆ
ಭಾರತದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟ ಮಾಡುತ್ತಲ್ಲ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ಆಯಿತು. ಅದನ್ನು ಕಂಪೇರ್ ಮಾಡಿ ಅಲ್ಲಿಯ ಸಚಿವರು ಕೊಟ್ಟಂತ ಹೇಳಿಕೆ, ಪಾಕಿಸ್ತಾನದ ಆಡಳಿತ ಸಂಪೂರ್ಣವಾಗಿ ಕುಸಿದು ಹೋಗ್ಬಿಟ್ಟಿದೆ ಅಂತ ಅಲ್ಲಿಯ ಆಂತರಿಕ ಸಚಿವರು ಕೊಟ್ಟಂತ ಹೇಳಿಕೆ. ಅಂದರೆ ಅಲ್ಲಿ ಆರ್ಥಿಕ ವ್ಯವಸ್ಥೆ, ಅಲ್ಲಿ ನಿರುದ್ಯೋಗದ ವ್ಯವಸ್ಥೆ, ಅಲ್ಲಿಯ ಸಂಪನ್ಮೂಲಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂತರಿಕವಾಗಿ ಪಾಕಿಸ್ತಾನ ಎದುರಿಸ್ತಾ ಇರುವಂತಹ ದಂಗೆ, ಇವೆಲ್ಲದರ ನಡುವೆ ಸರ್ಕಾರ ಮತ್ತು ಸೇನೆಯ ನಡುವೆ ಆಗ್ತಾ ಇರುವಂತಹ ಭಿನ್ನಾಭಿಪ್ರಾಯ, ಇವೆಲ್ಲದರ ಬಗ್ಗೆಯೂ ಕೂಡ ಆ ವ್ಯಕ್ತಿ ಹೇಳಿಕೆಗಳನ್ನು ಕೊಟ್ಟರು. ಪಾಕಿಸ್ತಾನದ ಆಂತರಿಕ ಸಚಿವ ಮೊಹಸಿನ್ ನಖ್ವಿ ಅವರು ಹೇಳಿಕೆ ಕೊಟ್ಟರು. ಜಿರಳೆಗಳಿಗೆಲ್ಲ ಹೋಲಿಸಿ ಮಾತನಾಡಿದರು. ವ್ಯವಸ್ಥೆ ಸುಧಾರಣೆ ಆಗದೇ ಇದ್ರೆ ನಮ್ಮ ಯುವಕರೇ ನಮ್ಮನ್ನೆಲ್ಲ ತುಳಿದು ಬಿಡ್ತಾರೆ, ಆ ಜಿರಳೆಗಳು ಒಂದಾದರೆ ಇಡೀ ವ್ಯವಸ್ಥೆನೇ ಬುಡಬೈಲು ಮಾಡಿಬಿಡ್ತಾರೆ ಅಂತೆಲ್ಲ ಹೇಳಿದರು. ಪಾಕಿಸ್ತಾನದ ಒಂದು ಆರ್ಥಿಕ ಶೃಂಗಸಭೆ ಆಯಿತು ಇಸ್ಲಾಮಾಬಾದ್ನಲ್ಲಿ, ಅಲ್ಲೆಲ್ಲ ಮಾತನಾಡಿದರು ಅವರು. ಇಡೀ ದೇಶದ ಆ ಆರ್ಥಿಕ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗ್ಬಿಟ್ಟಿದೆ. ದೇಶದ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಈ ಹಳೆಯ ವ್ಯವಸ್ಥೆಯಿಂದೆಲ್ಲ ಸಾಧ್ಯ ಇಲ್ಲ ಅಂತೆಲ್ಲ ಹೇಳಿದರು ಅವರು. ಯಾಕೆ ಅವರು ಹಿಂಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಹೈಬ್ರಿಡ್ ಮಾದರಿಯ ಆಡಳಿತ ಇದೆ ಮತ್ತು ಮಿಲಿಟರಿ ಪ್ರಾಬಲ್ಯ ಇದೆ ಅಂತ ಅವರೇ ಕೊಟ್ಟಿರುವಂಥ ಹೇಳಿಕೆ ಇದೆ. ಪಾಕಿಸ್ತಾನದಲ್ಲಿ ಒಂದು ಚುನಾಯಿತ ಸರ್ಕಾರ ಇದ್ದಾಗಲೂ ಕೂಡ ಆ ದೇಶದ ರಕ್ಷಣೆ, ವಿದೇಶಾಂಗ ನೀತಿ, ಆರ್ಥಿಕ ನಿರ್ಧಾರಗಳು ಸಂಪೂರ್ಣವಾಗಿ ಯಾವುದ್ರ ಮುಖಾಂತರ ಆಗುತ್ತೆ? ಸೇನೆಯ ಮುಖಾಂತರ ಆಗುತ್ತೆ. ಇದು ಒಂದು ಬೆಳವಣಿಗೆ. ನೀವು ಒಟ್ಟಾರೆ ಪಾಕಿಸ್ತಾನ ಅಂದರೆ ಭಾರತದಿಂದ ಪ್ರತ್ಯೇಕ ಆದ ನಂತರ ಪಾಕಿಸ್ತಾನದ ಇತಿಹಾಸದಲ್ಲಿ ಯಾವೊಬ್ಬ ಪ್ರಧಾನಿಯೂ ಕೂಡ ಇಲ್ಲಿಯ ತನಕ 5 ವರ್ಷಗಳನ್ನು ಸಂಪೂರ್ಣವಾಗಿ ಅಧಿಕಾರವನ್ನು ನಡೆಸಿಲ್ಲ. ಬಿಕಾಸ್ ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಸೇನೆಯ ಹಸ್ತಕ್ಷೇಪದ ಕಾರಣಕ್ಕಾಗಿ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ಈಗಿರುವಂತಹ ಶಹಬಾಜ್ ಶರೀಫ್ ಸರ್ಕಾರವೂ ಕೂಡ ಮೈತ್ರಿ ಆಧಾರದ ಮೇಲೆ ನಡೀತಾ ಇದೆ. ಸಮ್ಮಿಶ್ರ ಸರ್ಕಾರ ಇದೆ. ಯಾವುದರ ನಡುವೆ? ಸೇನೆಯ ಬೆಂಬಲದೊಂದಿಗೆ ಈ ಸರ್ಕಾರ ನಡೀತಾ ಇರೋದು. ಹೀಗಾಗಿ ಅವರು ಹೇಳ್ತಾ ಇದ್ದಾರೆ, ಈ ಎಲ್ಲ ಕಾರಣಗಳಿಗಾಗಿ ಪಾಕಿಸ್ತಾನ ತೀವ್ರ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ, ನಿರುದ್ಯೋಗದ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ, ಆಂತರಿಕ ಭದ್ರತೆ ಇದೆ, ಕಾನೂನು ಸಂಪೂರ್ಣವಾಗಿ ಕುಸಿದು ಹೋಗ್ಬಿಟ್ಟಿದೆ. ಎಲ್ಲ ಕಾರಣಗಳಿಗಾಗಿ ಯುವಕರು, ಜನ್ಸಿಗಳನ್ನು ನಾವೇನು ಕರಿತೀವಿ, ಅವರು ಜಿರಳೆಯ ಮಾದರಿಯಲ್ಲಿ ಪ್ರತಿಭಟನೆ ಮಾಡಬಹುದು ಅಂತೆಲ್ಲ ಹೇಳಿದರು. ಇವೆಲ್ಲದರ ನಡುವೆ ಶಹಬಾಜ್ ಶರೀಫ್ ಮತ್ತು ಅಸಿಂ ಮುನೀರ್ ವೈಫಲ್ಯ. ನೀವು ನನಗನ್ಸಿದ ಮಟ್ಟಿಗೆ ಪಾಕಿಸ್ತಾನದ ಇತಿಹಾಸದಲ್ಲಿ 4 ರಿಂದ 5 ಬಾರಿ ಸೈನಿಕರೇ ದೇಶವನ್ನು ಆಡಳಿತ ನಡೆಸಿರುವಂಥ ಅನೇಕ ಉದಾಹರಣೆಗಳಿದೆ. ಅಂದರೆ ಪ್ರಜಾಪ್ರಭುತ್ವವನ್ನು ಕೊಲ್ಯಾಪ್ಸ್ ಮಾಡಿ ಅಲ್ಲಿ ಸೈನಿಕರ ಆಡಳಿತವನ್ನು ನಡೆಸಿರೋದು. ಪಾಕಿಸ್ತಾನವನ್ನು ಸರಿಪಡಿಸುವುದಕ್ಕೆ ಸೇನಾ ಮುಖ್ಯಸ್ಥರಿಂದಲೂ ಕೂಡ ಸಾಧ್ಯ ಇಲ್ವಂತ ಇದೀಗ ನಖ್ವಿ ಎಲ್ಲ ಹೇಳಿದರು. ಅದಕ್ಕೆ ಕಾರಣಗಳನ್ನು ಕೂಡ ಅವರು ಕೊಡ್ತಾರೆ. ಏನೇನು ಅಂತ, ರಾಜಕಾರಣಿಗಳು ದೇಶದ ಆಡಳಿತ ವ್ಯವಸ್ಥೆಯನ್ನು ಸರಿಪಡಿಸ್ತಿದ್ರೆ ಸೇನಾ ಮುಖ್ಯಸ್ಥರ ಕಠಿಣ ಶ್ರಮದಿಂದ ಯಾವುದೇ ಪ್ರಯೋಜನ ಆಗಲ್ಲ. ದಿನಕ್ಕೆ 12 ರಿಂದ 18 ಗಂಟೆಗಳ ಕಾಲ ಶಹಬಾಜ್ ಶರೀಫ್ ಕೆಲಸ ಮಾಡ್ತಿದ್ದಾರೆ. ಆದರೂ ಕೂಡ ಹಳೆಯ ಆಡಳಿತ ಮಾದರಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿದ ಹೊರತು ಪ್ರಧಾನಿಯವರ ಕೆಲಸ ತಾತ್ಕಾಲಿಕವಾಗಿ ಬೆಂಕಿ ನಂದಿಸುವ ಪ್ರಯತ್ನ ಆಗ್ಬೋದೇ ಹೊರತು ಪರಿಹಾರ ಕೊಡೋದಿಲ್ಲ ಅಂತೆಲ್ಲ ಹೇಳಿದರು. ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ಎಷ್ಟೇ ಪ್ರಯತ್ನ ಪಟ್ಟರೂ ವ್ಯವಸ್ಥೆ ಸರಿಯಾಗಲ್ಲ. ಆ ಮುಖಾಂತರ ಗಡಿ ಕಾಯುವುದಕ್ಕೆ ಯೋಗ್ಯವಾದಂತಹ ಸೇನೆ, ಆಂತರಿಕ ಭದ್ರತೆಯನ್ನು ನೋಡಿಕೊಳ್ಳಬೇಕಾದಂತಹ ಸೀಮಿತವಾದಂತಹ ಈ ಸೇನೆ ದೇಶದ ಆರ್ಥಿಕ ವಿಚಾರಗಳಲ್ಲಿ ಯಾವುದೇ ಕಾರಣಕ್ಕಾಗಿಯೂ ಕೂಡ ಬೊಟ್ಟು ಹಾಕಬಾರದು ಅಂತ ಅವರು ಹೇಳ್ತಾ ಇದ್ದಾರೆ. ಈ ವ್ಯಕ್ತಿಯ ಪ್ರಕಾರ ಕೆಲವೊಂದಿಷ್ಟು ಇನ್ಸಿಡೆಂಟ್ಗಳು ಪಾಕಿಸ್ತಾನದಲ್ಲಿ ನಡೀತು. ಏನು? 1958 ರಿಂದ 69 ಫೀಲ್ಡ್ ಮಾರ್ಷಲ್ ಅಯೂಬ್ ಖಾನ್ ಸೇನಾ ಮುಖ್ಯಸ್ಥ ಆಗಿದ್ದ. ಈ ವ್ಯಕ್ತಿ ಆಡಳಿತ ಬಂತು. ಕೆಲವೊಂದಿಷ್ಟು ದಿನಗಳ ಕಾಲ ಆರ್ಥಿಕ ಬೆಳವಣಿಗೆಗಳನ್ನೆಲ್ಲ ತೋರಿಸೋ ಪ್ರಯತ್ನ ಆಯಿತು. ಆದರೆ ಅಧಿಕಾರಿ ಕೇಂದ್ರೀಕರಣ, ಭ್ರಷ್ಟಾಚಾರದ ಕಾರಣಕ್ಕಾಗಿ ಅಲ್ಲಿಯ ದೇಶದ ಜನ, ಯುವ ಜನಾಂಗ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಕೊನೆಗೆ ಏನಾಯಿತು ಅಂತ ಹೇಳಿದ್ರೆ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಬಂತು. ಒಂದು ಜನರಲ್ ಅಹ್ಯಾಕ್ ಖಾನ್ 1969 ರಿಂದ 71 ಮಿಲಿಟರಿ ದೌರ್ಜನ್ಯ, ತಪ್ಪು ನಿರ್ಧಾರಗಳು, ಐತಿಹಾಸಿಕ ವೈಫಲ್ಯ, ಬೇರೆ ಬೇರೆ ಕಾರಣಗಳಿಗಾಗಿ ಬಾಂಗ್ಲಾದೇಶ ಎನ್ನುವಂಥ ಒಂದು ಪ್ರತ್ಯೇಕವಾದಂತಹ ದೇಶ ಪಾಕಿಸ್ತಾನವನ್ನು ಒಡೆದು 1971ರಲ್ಲಿ ಉಗಮವಾಗಿದ್ದ ನೋಡಿದ್ವಿ. ಈ ವ್ಯಕ್ತಿಯು ಕೂಡ ಸೇನೆ ಇಂದ ಬಂದಂಥವನು. ಜನರಲ್ ಜಿಯಾ ಉಲ್ ಹಕ್ 1977 ರಿಂದ 88 ದೇಶದಲ್ಲಿ ದೊಡ್ಡ ಮಟ್ಟದ ಇಸ್ಲಾಮೀಕರಣ ಮಾಡುವ ಪ್ರಯತ್ನವನ್ನು ಮಾಡಿದರು. ದೇಶದಲ್ಲಿ ಅನೇಕ ಕಲ್ಪಿತ ಯುದ್ಧಗಳನ್ನು ತೆಗೆದುಕೊಂಡು ಬರುವ ಪ್ರಯತ್ನ ಮಾಡಿದರು. ದೇಶದ ಜನ ಇವರ ವಿರುದ್ಧ ಸಿಡಿದಿದ್ದರು. ಕೊನೆಗೆ ಇವೆಲ್ಲವೂ ಕೂಡ ಹೋಯಿತು. ಅದಾದ ನಂತರ ಜನರಲ್ ಪರ್ವೇಜ್ ಮುಷರಫ್ 1999 ರಿಂದ 2008 ಭಯೋತ್ಪಾದನೆಯ ವಿರುದ್ಧ ಜಾಗತಿಕ ಯುದ್ಧದಲ್ಲಿ ಪಾಕಿಸ್ತಾನವನ್ನು ತೊಡಗಿಸಿದರು. ಆ ಮುಖಾಂತರ ಭಯೋತ್ಪಾದಕ ದೇಶ ಎನ್ನುವಂಥ ಹಣೆಪಟ್ಟಿಯನ್ನು ತೆಗೆದುಕೊಂಡು ಬರುವ ಪ್ರಯತ್ನ. ಇದರರ್ಥ ಏನು ಅಂತ ಹೇಳಿದ್ರೆ, ಒಂದು ಪ್ರಜಾಪ್ರಭುತ್ವ ಸರ್ಕಾರದ ಜೊತೆಗೆ ಸೇನೆ ಹೆಂಗೆ ಮಿಂಗಲ್ ಆಗಿ ಯಾವೆಲ್ಲ ಬೆಳವಣಿಗೆಗಳ ಆಂತರಿಕವಾಗಿ ಪಾಕಿಸ್ತಾನ ಫೇಸ್ ಮಾಡಿತ್ತು ಅಂತ ಒನ್ಸ್ ಅಗೇನ್ ಪಾಕಿಸ್ತಾನ ಅದೇ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದೆ ಅಂತ ಅಲ್ಲಿ ಆಂತರಿಕ ಸಚಿವರು ಕೊಟ್ಟಿರುವಂಥ ಹೇಳಿಕೆ. ಇವೆಲ್ಲದರ ನಡುವೆ ಶಹಬಾಜ್ ವಿರುದ್ಧ ಜನ ಬೀದಿಗಿಳಿದಿದ್ದಾರೆ. ಹೆಂಗೆ ಪಾಕಿಸ್ತಾನದ ವಿರುದ್ಧ ಬೇರೆ ಬೇರೆ ಪ್ರಾಂತ್ಯಗಳ ಜನರು ಬೀದಿಗಿಳಿದಿದ್ದಾರಲ್ಲ, ಅದು POK ಜನ, ಬಲೂಚಿಸ್ತಾನಿಗಳ ಜನ, ಇತ್ತ TTP ಉಗ್ರರೆಲ್ಲ ಅವರು ಪಾಕಿಸ್ತಾನದ ವಿರುದ್ಧ ಸಿಡಿದೆದ್ದಿದ್ದಾರೆ. ಆದರೆ ಪಾಕಿಸ್ತಾನದಲ್ಲೇ ಜನ ಸಿಡಿದೆದ್ದಿರೋದು. ಲಾಹೋರ್ನಲ್ಲಿ ಸರ್ಕಾರ ವಿರೋಧಿ ಅಲೆ ಎಲ್ಲ ಭುಗಿಲೆದ್ದಿದೆ. ಇಂಟರ್ನೆಟ್ ಎಲ್ಲ ಸ್ಥಗಿತ ಮಾಡಿದ್ದಾರೆ. ಕಾರ್ಯಕರ್ತರನ್ನು ದಮನ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ನೀವು ನೋಡಿ, ಇಂಥದ್ದೊಂದು ಹೋರಾಟ 1968ರಲ್ಲಿ ಆಗಿತ್ತಲ್ಲಿ.
ಅಯೂಬ್ ಖಾನ್ ಸರ್ಕಾರ 10 ವರ್ಷದ ಆಡಳಿತವನ್ನು ಅಭಿವೃದ್ಧಿಯ ದಶಕ ಅಂತ ಆಚರಣೆ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಅಭಿವೃದ್ಧಿ ಆಗಿಬಿಟ್ಟಿದೆ ಪಾಕಿಸ್ತಾನ, ಅಭಿವೃದ್ಧಿಯ ದಶಕ ಅಂತ. ವಿದ್ಯಾರ್ಥಿ ಸಂಘಟನೆಗಳು ಏನು ಕರೀತಾರೆ ಇದನ್ನು, ಅಧಪತನದ ದಶಕ ಇದು ಅಂತ ಪ್ರತಿಭಟನೆ ಮಾಡಿದರು. ನವೆಂಬರ್ 7, 1968ರಲ್ಲಿ ರಾವಲ್ಪಿಂಡಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೊಲೀಸರೆಲ್ಲ ಗುಂಡು ಸುರಿಸಿದ್ರು. 3 ಜನ ಮೃತಪಟ್ಟರು. ಈ ವಿದ್ಯಾರ್ಥಿಗಳು 3 ಜನ ಮೃತಪಟ್ಟಿದ್ದರ ನಂತರ ಈ ಕಿಚ್ಚು ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಯಿತು. 1969ರಲ್ಲಿ ಅಯೂಬ್ ಖಾನ್ ರಾಜೀನಾಮೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಇದೇ ಘಟನೆ 1971ರಲ್ಲಿ ಬಾಂಗ್ಲಾ ಎನ್ನುವಂತಹ ದೇಶದ ಉಗಮಕ್ಕೆ ಕಾರಣ ಆಯಿತು. ಇದೀಗ ಒನ್ಸ್ ಅಗೇನ್ ಶಹಬಾಜ್ ವಿರುದ್ಧ ಜನ ಬೀದಿಗಿಳಿತಾ ಇದ್ದಾರೆ. ಲಾಹೋರ್, ಇಸ್ಲಾಮಾಬಾದ್ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಇದು ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ. ಇವೆಲ್ಲದರ ನಡುವೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಅಥವಾ ಗಡಿಯ ಪಕ್ಕಕ್ಕೆ ಆಗ್ತಾ ಇರುವಂತಹ ಘಟನೆಗಳು, ಇದರ ಜೊತೆಗೆ ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆ ಕುಸಿದಿರೋದು. ಇದರರ್ಥ ಈಗ ಒಂದು ಕಂಪ್ಯಾರಿಸನ್ ಆಗ್ತಾ ಇದೆ. ಅಯೂಬ್ ಖಾನ್ನ ಸರ್ಕಾರವನ್ನು ಹೇಗೆ ವಿದ್ಯಾರ್ಥಿ ಚಳವಳಿಗಳು ಅಥವಾ ವಿದ್ಯಾರ್ಥಿಗಳು ನಡಗಿಸಿ ಅವರ ರಾಜೀನಾಮೆಯನ್ನು ಪಡೆದುಕೊಂಡಿದ್ರು, ಅಂಥದ್ದೇ ಘಟನೆ ಮತ್ತೊಮ್ಮೆ ಪಾಕಿಸ್ತಾನದಲ್ಲಿ ಆಗಬಹುದು ಅಂತ ಇವೆಲ್ಲದರ ನಡುವೆ ಹೇಳ್ತಾ ಇದ್ದಾರೆ. 71ರಲ್ಲಿ ಬಾಂಗ್ಲಾ ಉಗಮ ಆಯಿತು, ಮತ್ತೊಂದು ಬಲೂಚಿ ಉಗಮ ಆದರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ ಅಂತ ಈಗ ಬರ್ತಾ ಇರುವಂಥ ಡೀಟೇಲ್ಸ್. ಹೀಗಾಗಿ ಪಾಕಿಸ್ತಾನ ವಿಚಾರದಲ್ಲಿ ಏನಾಗುತ್ತೆ ಕಾದ್ ನೋಡೋಣ. ಇವೆಲ್ಲದರ ನಡುವೆ ಭಾರತ ಮತ್ತೊಂದು ಸಾಧನೆ ಮಾಡಿದೆ, ಅದು ಮಾಡುವ ಹಂತಕ್ಕೆ ಹೋಗ್ತಾ ಇದೆ. ಇದು ಜೀ ಕನ್ನಡ ನ್ಯೂಸ್ DNA 4ನೇ ಸುದ್ದಿ. ನಾವು ಹಿಂದೂ ಪುರಾಣಗಳಲ್ಲಿ ಸಮುದ್ರ ಮಂಥನದ ಬಗ್ಗೆ ಕಥೆಗಳನ್ನು ಕೇಳಿದ್ದೀವಿ, ಅದರ ಬಗ್ಗೆ ಎಲ್ಲವೂ ಕೂಡ ನೋಡಿದ್ದೀವಿ. ಇದೀಗ ಸಮುದ್ರ ಮಂಥನವನ್ನು ಮಾಡುವ ಪ್ರಯತ್ನವನ್ನು ಭಾರತವು ಕೂಡ ಮಾಡ್ತಾ ಇದೆ. ಯಾವ ಕಾರಣಕ್ಕಾಗಿ ಅಂತ ಹೇಳಿದರೆ, ಇದೇ ತೈಲದ ಕಾರಣಕ್ಕಾಗಿ. ನಾವು 3 ದಿನಗಳ ಹಿಂದೆ ಇದೇ DNAಯಲ್ಲಿ ಒಂದು ಸುದ್ದಿ ನೋಡಿದ್ವಿ. ಏನು ಸುದ್ದಿ? ಚೀನಾ ಒಂದು ಕೃತಕ ಸೂರ್ಯವನ್ನು ತಯಾರಿಸ್ತಾ ಇದೆ. ಆ ಕೃತಕ ಸೂರ್ಯನ ಮುಖಾಂತರ ಯಾವ್ಯಾವ ಸಂಪನ್ಮೂಲಗಳು ಮುಗಿದು ಹೋಗ್ತಾ ಇದೆಯೋ ಅವುಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು, ಅವುಗಳ ಮುಖಾಂತರ ವಿದ್ಯುತ್ತನ್ನು ತಯಾರು ಮಾಡುವ ಪ್ರಯತ್ನವನ್ನು ಚೀನಾ ಮುಂದಾಗ್ತಾ ಇದೆ. ಆ ಯೋಜನೆಯನ್ನು ತೆಗೆದುಕೊಂಡು ಬರ್ತಾ ಇದೆ ಅಂತೆಲ್ಲವೂ ಕೂಡ ನೋಡಿದ್ವಿ. ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತವು ಕೂಡ ಸಮುದ್ರದ ಆಳದಲ್ಲಿ ತೈಲ ನಿಕ್ಷೇಪಗಳನ್ನು ಹುಡುಕಿ ತೈಲ ಉತ್ಪಾದನೆ ಮಾಡುವಂತಕ್ಕೆ ಹೋಗ್ತಾ ಇದೆ. ಹಾಗಾದರೆ ಹೌ ಇಟ್ ಈಸ್ ಪಾಸಿಬಲ್? ಏನಾಗ್ತಾ ಇದೆ? ನಿನ್ನೆ ನಡೆದಂತಹ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮೋದನೆ ಕೊಡಲಾಗಿದೆ, ಇದಕ್ಕಾಗಿ ಹಣವನ್ನು ಮೀಸಲಿಡಲಾಗಿದೆ. ಏನೇನಾಯಿತು ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ನೋಡ್ತಾ ಹೋಗೋಣ. ಭಾರತದ ಇಂಧನ ಸಮುದ್ರ ಮಂಥನ ಏನಿದು? ಪುರಾಣದಲ್ಲಿ ಅಮೃತಕ್ಕಾಗಿ ಸಮುದ್ರ ಮಂಥನ, ಇದೀಗ ಇಂಧನಕ್ಕಾಗಿ ಸಮುದ್ರ ಮಂಥನ ಆಗ್ತಾ ಇರುವಂತಹ ಘಟನೆ. ಏನಾಯಿತು ಸಮುದ್ರ ಮಂಥನ? ಈ ದುರ್ವಾಸ ಮುನಿಗಳಿದ್ದರು. ದುರ್ವಾಸ ಮುನಿಗಳು ಏನು ಮಾಡಿದರು, ತಮ್ಮ ಬಳಿ ಇದ್ದಂಥ ಒಂದು ಹೂವಿನ ಹಾರವನ್ನು ಇಂದ್ರನಿಗೆ ಕೊಡ್ತಾರೆ. ಇಂದ್ರ ಏನು ಮಾಡಿಬಿಡ್ತಾನೆ, ಆ ಹಾರವನ್ನು ಆನೆ ಮೇಲೆ ಇಟ್ಬಿಡ್ತಾನೆ. ಆನೆ ಏನು ಮಾಡಿಬಿಡ್ತು, ತನ್ನ ಕಾಲು ಕೆಳಗಡೆ ಹಾಕಿ ಈ ದುರ್ವಾಸ ಮುನಿಗಳು ಕೊಟ್ಟಂಥ ಒಂದು ಸುಂದರ ಆದಂಥ ಹಾರವನ್ನು ಹಾಳು ಮಾಡುವ ಪ್ರಯತ್ನ ಮಾಡಿತು. ಈ ಹಾರ ಹಾಳಾಗಿದ್ದ ಕಾರಣಕ್ಕಾಗಿ ದುರ್ವಾಸ ಮುನಿಗಳಿಗೆ ವಿಪರೀತ ಸಿಟ್ಟು ಬರುತ್ತೆ. ವಿಪರೀತ ಸಿಟ್ಟು ಬಂದ ತಕ್ಷಣವೇ ಅವ್ರೇನು ಮಾಡಿಬಿಡ್ತಾರೆ, ಶಾಪ ಕೊಡ್ತಾರೆ. ಕೋಪಗೊಂಡು ಶಾಪ ಕೊಟ್ಟರು. ಇಡೀ ದೇವಲೋಕವೇ ಶಕ್ತಿಹೀನವಾಗಿಬಿಡ್ಲಿ, ನಾಶ ಆಗಿಬಿಡ್ಲಿ ಅಂತೆಲ್ಲ ಶಾಪ ಕೊಟ್ಟರು. ಇದೀಗ ಆ ಶಕ್ತಿಹೀನ ಆದ ನಂತರ ಅಸುರರು ಏನು ಮಾಡಿದರು, ಸ್ವರ್ಗವನ್ನು ತಮ್ಮ ವ್ಯಾಪ್ತಿಗೆ ತೆಗೆದುಕೊಂಡ್ರು. ಅಂದರೆ ಹೇಗೆ ಸಮುದ್ರ ಮಂಥನ ಆಗಿತ್ತು, ಇವತ್ತಿನ ಹೆಂಗೆ ಕಂಪೇರ್ ಮಾಡ್ತಾ ಇದ್ದೇನೆ. ಆವಾಗ ದೇವತೆಗಳ ಸಹಾಯಕ್ಕಾಗಿ ಬ್ರಹ್ಮ ದೇವತೆಗಳೆಲ್ಲ ಸೇರಿಕೊಂಡು ವಿಷ್ಣುವಿನ ಬಳಿ ಹೋಗ್ತಾರೆ. ವಿಷ್ಣುವಿನ ಬಳಿ ಹೋಗಿ ಆ ವ್ಯಕ್ತಿ ಹೇಳ್ತಾರೆ, ವಿಷ್ಣು ಹೇಳ್ತಾರೆ, ಈ ಶಕ್ತಿಯನ್ನು ಮರಳಿ ಪಡಿಬೇಕು, ಅಮೃತವನ್ನು ಪಡಿಬೇಕು ಅಂತ ಹೇಳಿದರೆ ನಾವು ಸಮುದ್ರ ಮಂಥನವನ್ನು ಮಾಡಬೇಕು ಅಂತ. ಆ ಕಾರಣಕ್ಕಾಗಿ ಅವತ್ತು ಸಮುದ್ರ ಮಂಥನ ಆಗಿತ್ತು. ಇವತ್ತು ಭಾರತ ಬೇರೆ ಬೇರೆ ದೇಶಗಳಿಂದ ತೈಲವನ್ನು ತೆಗೆದುಕೊಳ್ತಾ ಇದೆ. 41 ದೇಶಗಳಿಂದ ತೈಲವನ್ನು ತೆಗೆದುಕೊಳ್ತಾ ಇದ್ದೀವಿ. 85% ತೈಲ ಬೇರೆ ಬೇರೆ ದೇಶಗಳಿಂದ ಬರ್ತಾ ಇದೆ. ಅದಕ್ಕಾಗಿಯೇ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಭಾರತ ಖರ್ಚು ಮಾಡ್ತಾ ಇದೆ. ಇದೀಗ ತೈಲದ ವಿಚಾರದಲ್ಲಿ ಸ್ವಾವಲಂಬಿ ಆಗಬೇಕು ಅನ್ನುವ ಕಾರಣಕ್ಕಾಗಿ ಒಂದು ರಾಷ್ಟ್ರೀಯ ಕಡಲಾಚೆಯ ಅನ್ವೇಷಣೆ ಯೋಜನೆ ಅಂತ 84,084 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಂಥದ್ದೊಂದು ಯೋಜನೆಯನ್ನು ಭಾರತ ಸರ್ಕಾರ ತೆಗೆದುತಾ ಇದೆ. ಅಂದರೆ ಅವತ್ತು ಸಾವನ್ನ ಗೆಲ್ಲೋದಕ್ಕೆ ಅಮೃತವನ್ನು ತೆಗೆದುಕೊಳ್ಳುವ ಪ್ರಯತ್ನ ಆಗಿತ್ತು. ಇದೀಗ ತೈಲದ ವಿಚಾರದಲ್ಲಿ ಸಮುದ್ರ ಮಂಥನ ಮಾಡೋದಕ್ಕೆ ಭಾರತ ಸರ್ಕಾರ ಮುಂದಾಗ್ತಾ ಇದೆ. ಎಲ್ಲೆಲ್ಲಿ? ಅಂಡಮಾನ್ ಸಾಗರ, ಕೃಷ್ಣ, ಗೋದಾವರಿ, ಮುಂಬೈ ಕಡಲಾಚೆ, ಇಲ್ಲಿ ಒಂದು 2.5 ಲಕ್ಷ ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಕಾರ್ಯವನ್ನು ತೆಗೆದುಕೊಳ್ಳೋದಕ್ಕೆಲ್ಲ ಮುಂದಾಗ್ತಾ ಇದ್ದಾರೆ. ಈಗ ಪ್ರಸ್ತುತ ಭಾರತದ ಕಡಲಾಳದ ಒಂದು 10% ಪ್ರದೇಶದಲ್ಲಿ ತೈಲ ಸಂಶೋಧನೆ ಆಗ್ತಾ ಇದೆ. ಇದು 2030 ವೇಳೆಗೆ ಇದರ ವ್ಯಾಪ್ತಿಯನ್ನು ಹೆಚ್ಚಳ ಮಾಡ್ಕೊಳ್ತಾ ಇರೋದು. ಅಂದರೆ 3 ವ್ಯಾಪ್ತಿಯಲ್ಲಿ ಇದೆ ಇದು. ಅಂದರೆ 2030 ಹೆಂಗೆ ರೀಚ್ ಆಗ್ತೀವಿ ಅಂತ 2024-26 ಬಿಡ್ಡಿಂಗು ಸಮೀಕ್ಷೆಗಳಾಗುತ್ತೆ, ಇತ್ಯಾದಿ ಆಗುತ್ತೆ. 2026ರಿಂದ 28 ಎಲ್ಲೆಲ್ಲಿ ತೈಲ ನಿಕ್ಷೇಪಗಳಿದೆ, ಹಾಟ್ಸ್ಪಾಟ್ಗಳಿದೆ, ಅವುಗಳನ್ನು ಗುರುತಿಸುವ ಪ್ರಯತ್ನ, ಅಲ್ಲಿ ತೈಲಗಳನ್ನು ಅಂದರೆ ಕೊರೆಯುವ ಪ್ರಯತ್ನಗಳೆಲ್ಲವೂ ಕೂಡ ಆಗುತ್ತೆ. ಇದು ಒಂದು ಬಾವಿಗಳನ್ನು ಕೊರೆಯುವ ಪ್ರಯತ್ನ. ಅದಾದ ನಂತರ 28ರಿಂದ 32 ವರ್ಷಗಳ ಅವಧಿಯಲ್ಲಿ ಎಲ್ಲೆಲ್ಲಿ ನಮಗೆ ತೈಲ ನಿಕ್ಷೇಪಗಳು ಸಿಗುತ್ತೋ ಅದನ್ನು ಪೈಪ್ಲೈನ್ನ ಮುಖಾಂತರ ಅಂತಿಮವಾಗಿ ವಾಣಿಜ್ಯಕರಣಗೊಳಿಸುವ ಪ್ರಯತ್ನವನ್ನು 2030 ವೇಳೆಗೆ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಆಲೋಚನೆ ಆಗಿದೆ. ಇದು ಇಂಧನ ಸಮುದ್ರ ಮಂಥನ ಆಯಿತು. ಹಾಗಾದರೆ ಕಡಲ ಆಳದಲ್ಲಿ 600 ಮಿಲಿಯನ್ ಟನ್ ಅಮೃತ ಇಟ್ ಮೀನ್ಸ್ ತೈಲ.
ತೈಲವನ್ನು ತೆಗೆದುಕೊಂಡು ಬರೋ ಪ್ರಯತ್ನ. ಈ ಯೋಜನೆಯ ಮುಖಾಂತರ 600 MMOTOE ತೈಲ ಮತ್ತು ಅನಿಲ ನಿಕ್ಷೇಪ ಪತ್ತೆಯ ನಿರೀಕ್ಷೆ ಇದೆ. ಮಿಲಿಯನ್ ಮೆಟ್ರಿಕ್ ಟನ್ ಆಯಿಲ್ ಇದನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥ ಆಲೋಚನೆ ಯಾರಿಗಿದೆ? ಭಾರತ ಸರ್ಕಾರಕ್ಕಿದೆ. ಹೈಡ್ರೋಕಾರ್ಬನ್ ಶೋಧನೆಗೆ ಇದೀಗ ಸಿಸ್ಮಿಕ್ ಡೇಟಾವನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕಾಗಿಯೇ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೆಲವೊಂದಿಷ್ಟು ಪ್ರೊಸೆಸ್ ಇದೆ, ಅದು ಆ ಪ್ರೊಸೆಸ್ನ ಮುಖಾಂತರ ತೈಲವನ್ನು ಹೊರಗಡೆ ತರುವಂತಹ ಪ್ರಯತ್ನ. ತೈಲ ಬಾವಿಯನ್ನು ಕೊರಿಬೇಕು, ಬಾವಿ ಕೊರೆದ ನಂತರ ಅದಕ್ಕೆ ಪೈಪ್ಲೈನ್ ಕನೆಕ್ಷನ್ ಮಾಡಬೇಕು. ಬಾವಿಗಳನ್ನು ಕೊರೆಯೋದಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ವ್ಯಯ ಮಾಡಲಾಗ್ತಾ ಇದೆ. 1500 ಮೀಟರ್ಗೂ ಹೆಚ್ಚು ಡ್ರಿಲ್ಲಿಂಗಿಗೆ ಒತ್ತನ್ನು ಕೊಡ್ತಾ ಇದ್ದಾರೆ. ಹೆಂಗಾಗುತ್ತೆ ಇದು ಪ್ರೊಸೆಸ್ ನೋಡಿ. ಪ್ರಮುಖ ಗುರಿ 600 ಮಿಲಿಯನ್ ಮೆಟ್ರಿಕ್ ಟನ್ ತೈಲವನ್ನು ತೆಗೆದುಕೊಂಡು ಬರುವಂಥ ಆಲೋಚನೆ ಇದೆ. ಇದೀಗ ದೇಶೀಯ ತೈಲ ಮತ್ತು ಅನಿಲ ಉತ್ಪಾದನೆ ವಾರ್ಷಿಕ 62 METOE ಇದೆ. 600 ಮಿಲಿಯನ್ ಟನ್ ಅಂದರೆ ಆಮದು ವೆಚ್ಚ 1 ಲಕ್ಷ ಕೋಟಿ ರೂಪಾಯಿ ನಮಗೆಲ್ಲ ಉಳಿತಾಯ ಆಗುತ್ತೆ ಅಂತ. ಇದಕ್ಕಾಗಿ ಒಂದು ಸಿಸ್ಮಿಕ್ ಡೇಟಾವನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಏನಿದು? ಪರಿಶೋಧನಾ ಹಡಗು ಏರ್ಗನ್ನ ಮುಖಾಂತರ ಶಬ್ದ ತರಂಗವನ್ನು ಬಿಡುಗಡೆ ಮಾಡುತ್ತೆ. ಒಂದು ಪರಿಶೋಧನಾ ಹಡಗನ್ನು ಈ ಸಮುದ್ರದ ಆಳದಲ್ಲಿ ಕಳಿಸಲಾಗುತ್ತೆ, ಸಮುದ್ರಕ್ಕೆ ಕಳಿಸಲಾಗುತ್ತೆ. ಅದಕ್ಕೆ ಒಂದು ಏರ್ಗನ್ ಇರುತ್ತೆ. ಆ ಏರ್ಗನ್ ಏನಾಗುತ್ತೆ, ಸಮುದ್ರದ ಆಳದಲ್ಲಿ ಹೋಗಿ ಅಲ್ಲಿರುವಂಥ ಶಬ್ದ ತರಂಗವನ್ನು ಬಿಡುಗಡೆ ಮಾಡುತ್ತೆ. ಒಂದು ಪ್ರೊಸೆಸ್ಸು. ಎರಡನೇದ್ದು, ಈ ತರಂಗ ಏನಿದೆ ಸಮುದ್ರದ ನೀರು, ಅದಾದ ನಂತರ ಆಳದಲ್ಲಿರುವಂಥ ಮಣ್ಣು, ಕಲ್ಲು, ಬಂಡೆಗಳ ಪದರಕ್ಕೆ ಡಿಕ್ಕಿ ಹೊಡೆಯುತ್ತೆ. ಆ ಡಿಕ್ಕಿ ಹೊಡೆದ ನಂತರ ಹಡಗಿನ ಹಿಂಬಾಗಿಲಿನಲ್ಲಿ 1 ಕಿಲೋಮೀಟರ್ ದೂರಗಟ್ಟಲೆ ಅದಕ್ಕೊಂದು ಹೈಡ್ರೋಫೋನನ್ನು ಅಂದರೆ ಮೈಕ್ರೋಫೋನನ್ನು ಕಟ್ಟಲಾಗಿರುತ್ತೆ. ಆ ಮೈಕ್ರೋಫೋನ್ನಲ್ಲಿ ರೆಕಾರ್ಡ್ ಆಗುತ್ತೆ. ಅಂದರೆ ಮಣ್ಣು ಗಟ್ಟಿಯಾಗಿದೆಯಾ, ಒಂದು ಧ್ವನಿ ಬರುತ್ತೆ. ಮಣ್ಣು ಅನಿಲ ರೂಪದಲ್ಲಿದೆಯಾ, ಅದೊಂದು ಧ್ವನಿ ಬರುತ್ತೆ. ದ್ರವ ರೂಪದಲ್ಲಿ ಏನಾದರೂ ಇದೆಯಾ, ಅದು ಕೂಡ ಒಂದು ಧ್ವನಿ ಬರುತ್ತೆ. ಇದು ಎರಡನೇ ಹಂತ. ಅದಾದ ನಂತರ ಇದನ್ನು 3D ಕನ್ವರ್ಟ್ ಮಾಡ್ತಾರೆ. 3D ನಂತರ 4D ಕನ್ವರ್ಟ್ ಆಗುತ್ತೆ. 4D ಕನ್ವರ್ಟ್ ನಂತರ ಸೂಪರ್ ಕಂಪ್ಯೂಟರ್ ಮತ್ತು AI ಆಧಾರಿತ ಮುಖಾಂತರ ಅಲ್ಲಿ ತೈಲ ಇದೆಯೋ ಇಲ್ಲೋ ಎಲ್ಲವನ್ನು ಕೂಡ ಸ್ಪಷ್ಟಪಡಿಸಿ ತೈಲ ಮತ್ತು ಹಾಟ್ಸ್ಪಾಟ್ಗಳನ್ನು ಗುರುತಿಸಿ ಅಂತಿಮವಾಗಿ ಬಾವಿ ತೋಡಿ ಬಾವಿ ಮುಖಾಂತರ ಅಲ್ಲಿಯೂ ಕೂಡ ತೈಲವನ್ನು ತೆಗೆದುಕೊಂಡು ಬರುವಂಥ ವ್ಯವಸ್ಥೆ. ಇದೆಲ್ಲದರ ಜೊತೆಗೆ ತೈಲ ಬಾವಿ ಕೊರೆಯೋದಕ್ಕೆ ಒಂದು 2400 ಕೋಟಿ ಸಹಾಯಧನವನ್ನು ಭಾರತ ಸರ್ಕಾರ ಕೊಡ್ತಾ ಇದೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್, ನೀವು ತೈಲ ಬಾವಿ ಮತ್ತು ಬೋರ್ವೆಲ್ಲಿ ಕಂಪೇರ್ ಮಾಡಿ. ನಾವು ಪಾಯಿಂಟ್ಗಳನ್ನು ನೋಡಿರ್ತೀವಿ, ಅಲ್ಲಲ್ಲಿ ಎಲ್ಲ ನಮಗೆ ನೀರು ಸಿಕ್ಬಿಡುತ್ತಾ ಅಂತ ಭರವಸೆ ಇಲ್ಲ. ಕೆಲವೊಮ್ಮೆ ಸಿಗ್ಬೋದು, ಕೆಲವೊಮ್ಮೆ ಸಿಗದೇ ಇರ್ಬೋದು. ಈ ಕಾರಣಕ್ಕಾಗಿ ಭಾರತ ಸರ್ಕಾರ ಈಗ ಸಹಾಯಕ್ಕೆ ಬರ್ತಾ ಇದೆ. ತೈಲ ಶೋಧನೆ ಮಾಡುವಂಥ ಖಾಸಗಿ ಕಂಪನಿಗಳಿಗೆ ಸರ್ಕಾರ ಇದೀಗ ಸಹಾಯ ಮಾಡ್ತಾ ಇರೋದು. ಸಚಿವ ಸಂಪುಟ ಸಭೆ ಆಯಿತು. ಸಮುದ್ರದ ಒಂದು ತೈಲ ಬಾವಿ ಕೊರೆಯೋದಕ್ಕೆ 1000ದಿಂದ 1200 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಇಲ್ಲಿ ಪ್ರೈವೇಟ್ ಮತ್ತು ಪಬ್ಲಿಕ್ ಕಂಪನಿಗೆ ಹೊರೆ ಕಡಿಮೆ ಮಾಡೋದಕ್ಕೆ ಪ್ರತಿ ಬಾವಿಗೆ 650ರಿಂದ 675 ಕೋಟಿ ರೂಪಾಯಿ ಎಲ್ಲ ಕೊಡ್ತಿದ್ದೀವಿ ಅಂತ. ಒಂದು 60 ಆಳ ಸಮುದ್ರದ ಪರಿಶೋಧನಾ ಬಾವಿಯನ್ನು ಕೊರೆಯುವಂತಹ ಗುರಿಯನ್ನು ಸರ್ಕಾರ ಹೊಂದಿದೆ. ಇದಕ್ಕಾಗಿ 84,084 ಕೋಟಿ ಬಜೆಟ್ನ ಪೈಕಿ 43,200 ಕೋಟಿ ರೂಪಾಯಿ ಇದಕ್ಕಾಗಿ ಮೀಸಲಿಟ್ಟಿದ್ದಾರೆ. ಎಲ್ಲ ತೈಲ ಬಾವಿಗಳಿಗೂ ಕೂಡ ತೈಲ ಸಿಗೋದಿಲ್ಲ. ಹೀಗಾಗಿ ಅಂದರೆ 4 ಹೊರದ್ರೆ 1ರಲ್ಲಿ ಸಿಗ್ಬೋದು ಅಂತ ಲೆಕ್ಕಾಚಾರ ಇದೆ. ಹೀಗಾಗಿ ಜಾಗತಿಕ ಕಂಪನಿಗಳನ್ನು ಆಕರ್ಷಣೆ ಮಾಡಬೇಕು. ಅದು ಬೇರೆ ಬೇರೆ ಕಂಪನಿಗಳು ಬಂದು ಇಲ್ಲಿ ಹೂಡಿಕೆ ಮಾಡಬೇಕು. ಆ ಮುಖಾಂತರ ತೈಲ ನಿಕ್ಷೇಪವನ್ನು ಪತ್ತೆ ಮಾಡಬೇಕು ಅಂತ ಸರ್ಕಾರವೇ ಒಂದು 50% ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ನೀವು ನೋಡಿ, 84,084 ಕೋಟಿ ನಾನು ಆವಾಗಲೇ ಹೇಳಿದೆ ಒಟ್ಟು. ಇದರಲ್ಲಿ 28,500 ಕೋಟಿ ಈ 3D ಸಿಸ್ಮಿಕ್ ಅನ್ನುವಂಥ ಡಾಟಾ ನಾನು ಏನು ಹೇಳಿದೆ ಅದಕ್ಕಾಗಿ ಖರ್ಚು ಮಾಡ್ತಿದ್ದಾರೆ. ಉಳಿದಂಥ ಹಣವನ್ನು ಮೂಲ ಸೌಕರ್ಯಗಳಿಗಾಗಿ, ಅದು ಪೈಪ್ಲೈನು ಬೇರೆ ಬೇರೆ ಸೌಕರ್ಯಗಳಿಗಾಗಿ ಖರ್ಚು ಮಾಡುವಂತಹ ಹಂತಕ್ಕೆ ಅವರು ಹೋಗ್ತಾ ಇದ್ದಾರೆ. ಇದರ ಜೊತೆಗೆ ಇಂಧನ ಕ್ರಾಂತಿಗೆ PM ಸೂರ್ಯ ಸರೋವರ್ ಸಾಥ್ ಕೊಡ್ತಾ ಇದೆ. ನೀವು ಒಟ್ಟಾರೆ 2030ರ ವೇಳೆಗೆ ಮತ್ತು 2070ರ ವೇಳೆಗೆ ನಾವು ಈ ಇಂಗಾಲ ಡೈಆಕ್ಸೈಡ್ ಹೊರಸೂಸುವಿಕೆ ಏನಿದೆ ಅದನ್ನು ಶೂನ್ಯಕ್ಕೆ ತರಬೇಕನ್ನುವಂಥ ಆಲೋಚನೆ ಭಾರತಕ್ಕೆ 2070ರಲ್ಲಿ. ಅದಕ್ಕೆ ಏನೇನು ಬೇಕು ಅನ್ನುವಂಥ ಹಂತದ ಭಾಗವಾಗಿ ಒಂದು 40 ವರ್ಷಗಳ ಪೂರ್ವದಲ್ಲೇ ಭಾರತ ಇದನ್ನು ಮಾಡಿಕೊಳ್ತಾ ಇದೆ ಅಂತ. ಒಂದು 5,070 ಕೋಟಿ ವೆಚ್ಚದ ಪ್ರಧಾನಮಂತ್ರಿ ಸೂರ್ಯ ಸರೋವರ ಯೋಜನೆಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. 5,070 ಕೋಟಿ ವೆಚ್ಚ ಇದು ಪ್ರಧಾನಮಂತ್ರಿ ಸೂರ್ಯ ಸರೋವರ ಯೋಜನೆ. ದೇಶದಲ್ಲಿ ಸದ್ಯ 700 ಮೆಗಾವ್ಯಾಟ್ ತೇಲುವ ಸೌರ ವಿದ್ಯುತ್ ಸಾಮರ್ಥ್ಯ ಇದೆ. ಇದನ್ನೊಂದು 5,000 ಮೆಗಾವ್ಯಾಟಿಗೆ ಹೆಚ್ಚಳ ಮಾಡುವುದು, ಅಂದರೆ 7 ಪಟ್ಟು ಇದನ್ನು ಹೆಚ್ಚಳ ಮಾಡುವುದು ಅಂತ. ಈ ಸೌರ ಸ್ಥಾವರ ವಿದ್ಯುತ್ಗಳನ್ನು ಭೂಮಿ ಮೇಲೆ ನಿರ್ಮಾಣ ಮಾಡೋದ್ರಿಂದ ಖರ್ಚು ಕಡಿಮೆ ಇರುತ್ತೆ ಮತ್ತು ಅದು ಬೇರೆ ಬೇರೆ ಮಾಲಿನ್ಯಗಳೆಲ್ಲವೂ ಕೂಡ ಆಗುತ್ತೆ ಅಂತ. ಆದರೆ ಸೌರ ಫಲಕವನ್ನು ಜಲಾಶಯ, ಅಣೆಕಟ್ಟು, ಕಾಲುವೆ, ಕೈಗಾರಿಕೆ ಕೆಳಗಡೆ ನೀರಿನ ಮೇಲ್ಸೇತುವೆಗಳು ಏನಿರುತ್ತೆ ಅಲ್ಲೆಲ್ಲವೂ ಕೂಡ ತೆಗೆದುಕೊಂಡು ಬರುತ್ತೆ, ಅವೆಲ್ಲವೂ ಕೂಡ ತೇಲುತ್ತೆ ಅಂತ. ಒಂದು 25% ಇದು ದುಬಾರಿಯಂತೆ. ಆದರೆ ಪ್ರತಿ ಮೆಗಾವ್ಯಾಟ್ಗೆ 11 ಕೋಟಿ ರೂಪಾಯಿ ನೇರ ಹಣಕಾಸನ್ನು ಕೊಡೋದಕ್ಕೆ ಇದೆಲ್ಲ ಮುಂದಾಗ್ತಾ ಇದ್ದಾರೆ. ಇದರಿಂದ ಲಾಭ ಏನು? ಒಂದು, ನೀರಿನ ಆವಿಕೆ ಕಡಿಮೆ ಆಗುತ್ತೆ, ಅಂದರೆ ಜಲಮೂಲಗಳಿರುವಂಥ ನೀರೇನು ಆವಿಯಾಗಿ ಹೋಗುತ್ತೆ ಅದು ಕಡಿಮೆ ಆಗುತ್ತೆ ಅಂತ ಒಂದು ಲೆಕ್ಕಾಚಾರ. ಇದೆಲ್ಲಕ್ಕಿಂತ ಹೆಚ್ಚಾಗಿ 1 ಕೋಟಿ ಟನ್ ಇಂಗಾಲದ ಡೈಆಕ್ಸೈಡ್
ಡೈಆಕ್ಸೈಡ್ ಏನು ಹೊರಗಡೆ ಬರ್ತಾ ಇತ್ತು ಅದನ್ನು ಕಡಿಮೆ ಮಾಡುವ ಹಂತಕ್ಕೆ ಹೋಗ್ತಾ ಇದ್ದಾರೆ. ಇದರಿಂದ ಒಂದು 16,000ದಿಂದ 17,000 ಉದ್ಯೋಗಗಳು ಸೃಷ್ಟಿಯಾಗುತ್ತೆ ಅಂತ ಹೇಳ್ತಿದ್ದಾರೆ. ನೈಸರ್ಗಿಕ ಅನಿಲದ ಪಾಲನ್ನು ಹೆಚ್ಚಳ ಮಾಡ್ತಾ ಇರೋದು, ಹಸಿರ ಇಂಧನವನ್ನು ನಾವು ಬಿಡುಗಡೆ ಅದನ್ನು ಹೆಚ್ಚು ಬಳಕೆ ಮಾಡ್ಕೊಳ್ತಾ ಇರೋದು, ಇವೆಲ್ಲದರ ಜೊತೆಗೆ ಎಥನಾಲ್ ಬಳಕೆಯನ್ನು ಕೂಡ ನಾವು ಇತ್ತೀಚೆಗೆ ಹೆಚ್ಚಳ ಬಳಕೆ ಮಾಡ್ತಾ ಇದ್ದೀವಿ. ಇದರರ್ಥ 2030 ವೇಳೆಗೆ ಭಾರತ ತೈಲದ ವಿಚಾರದಲ್ಲಿ ಸ್ವಾವಲಂಬಿ ಆಗೋದಕ್ಕೆ ಮುಂದಾಗ್ತಾ ಇರೋದು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ 5 ಟ್ರಿಲಿಯನ್ ಎಕಾನಮಿಗೆ ಇಂಧನ ಬೂಸ್ಟ್ ಆಗ್ತಾ ಇದೆ. ಭಾರತವನ್ನು 5 ಟ್ರಿಲಿಯನ್ ಎಕಾನಮಿ ಮಾಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿದೆ. ಇದೀಗ ತೈಲ ಆಮದು ನಾವು 41 ದೇಶಗಳಿಂದ ಡಾಲರ್ ಮುಖಾಂತರ ಖರೀದಿ ಮಾಡ್ತೀವಿ. ಹೀಗಾಗಿ ವಿದೇಶಿ ವಿನಿಮಯ ಅದು ಕೂಡ ಹೆಚ್ಚಳ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಈ ಕಾರಣಗಳಿಗಾಗಿ ಈ 5 ಟ್ರಿಲಿಯನ್ ಎಕಾನಮಿ ಏನಿದೆ ಅದೆಲ್ಲ ಲಕ್ಷಾಂತರ ರೂಪಾಯಿ ನಮ್ಗೆ ಉಳಿಯುತ್ತೆ. ಅನೇಕ ಲಕ್ಷಾಂತರ ಉದ್ಯೋಗಗಳೆಲ್ಲ ಸೃಷ್ಟಿಯಾಗುತ್ತೆ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಸ್ವದೇಶಿ ಡ್ರಿಲ್ಲಿಂಗ್ ತಂತ್ರಜ್ಞಾನಕ್ಕೆಲ್ಲ ನಾವು ಬೆಂಬಲವನ್ನು ಕೊಡ್ತಾ ಇರೋದು. 10 ರಿಂದ 12 ಲಕ್ಷ ಕೋಟಿ ರೂಪಾಯಿ ನಮಗೆಲ್ಲ ಉಳಿತಾಯ ಆಗುತ್ತೆ. ಸಮುದ್ರ ಮಂಥನ ಯೋಜನೆಯಿಂದ 1 ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ. 2070ರಲ್ಲಿ ನಾನು ಆವಾಗಲೇ ಹೇಳಿದೆ ಶೂನ್ಯ ಇಂಗಾಲ ಹೊರಸೂಸುವಿಕೆಯನ್ನು ಮಾಡಬೇಕು ಅಂತ ಭಾರತ ಸರ್ಕಾರದ ತೀರ್ಮಾನ ಇದೆ. ಅಂದರೆ ಒಟ್ಟಾರೆ 5 ಟ್ರಿಲಿಯನ್ ಎಕಾನಮಿಯನ್ನು ಮಾಡಬೇಕು ಅನ್ನುವಂಥ ಒಂದು ಕನಸು ಏನಿದೆ ಅದಕ್ಕೆ ನಾವು ನಮ್ಮದೇ ದೇಶದಲ್ಲಿ ತೈಲವನ್ನು ತೆಗೆದುಕೊಂಡು ತೈಲವನ್ನು ಬಳಕೆ ಮಾಡುವ ಹಂತಕ್ಕೆ ಹೋದರೆ ಸಹಜವಾಗಿ ಬೇರೆ ಬೇರೆ ದೇಶಗಳಿಗೆ ಪೇ ಮಾಡುವಂತಹ ಅಥವಾ ಯುದ್ಧದ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವೇನು ತೈಲದ ಬಿಕ್ಕಟ್ಟನ್ನು ಎದುರಿಸ್ತೀವಿ, ಕಚ್ಚಾ ತೈಲದ ದರ ಏರಿಕೆ ಆಗುತ್ತೆ, ಮಾರುಕಟ್ಟೆಗೆ ಆ ಪರಿಪ್ರಮಾಣದಲ್ಲಿ ಹಣವನ್ನು ಕೊಡಬೇಕಾದ ಅನಿವಾರ್ಯತೆ ಅದೆಲ್ಲವೂ ಕೂಡ ಮುಗಿಯುತ್ತೆ ಅಂತ ಈ ಸಮುದ್ರ ಮಂಥನ ಯೋಜನೆ ಎಷ್ಟು ಯಶಸ್ವಿ ಆಗುತ್ತೆ, ಭಾರತಕ್ಕೆ ಅದರಿಂದ ಸಹಾಯ ಏನಾಗುತ್ತೆ ಕಾದು ನೋಡೋಣ. ಇದು ಜೀ ಕನ್ನಡ ನ್ಯೂಸ್ DNA 4ನೇ ಸುದ್ದಿ. ಇನ್ನು ಕೊನೆಯ ಸುದ್ದಿ ಆದರೆ ಕರ್ನಾಟಕದಲ್ಲಿ ವರುಣದೇವನ ಮಂಥನ ಶುರುವಾಗಿರುತ್ತೆ. ಒಂದು ಕಡೆ ಸಮುದ್ರ ಮಂಥನ, ಮತ್ತೊಂದು ಕಡೆ ದೆಹಲಿಯ ನಾಯಕತ್ವ. ಇವೆಲ್ಲದರ ನಡುವೆ ವರುಣದೇವ ಕೊಂಚ ಬಿಡುವು ಕೊಟ್ಟಿದ್ದಂತಹ ಮುಂಗಾರು ಇದೀಗ ಮತ್ತೆ ಆರ್ಭಟವನ್ನು ತೋರಿಸ್ತಾ ಇದೆ. ಉಡುಪಿ, ಚಿಕ್ಕಮಗಳೂರು, ಅದಾದ ನಂತರ ಕೊಡಗು, ವಿರಾಜಪೇಟೆ ಎಲ್ಲ ಭಾಗಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇದೆ. ರಾಜ್ಯದ ಜಲಾಶಯಗಳು ಕೂಡ ಭರ್ತಿ ಹಂತಕ್ಕೆ ಹೋಗ್ತಾ ಇದೆ. ಎಲ್ಲೆಲ್ಲಿ ಏನೇನಾಯಿತು ಡೀಟೇಲ್ಸ್ ನೋಡೋಣ. 7 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಿದೆ. ಎಲ್ಲೆಲ್ಲಿ? ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ 7 ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ಜೋರಾಗಿ ಕಂಡುಬಂತು. ದಕ್ಷಿಣ ಕನ್ನಡ, ಕೊಡಗು ಈ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಶಾಲಾ ಕಾಲೇಜುಗಳಿಗೆಲ್ಲ ರಜೆ ಘೋಷಣೆ ಮಾಡಿದ್ರು. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನಲ್ಲೂ ಕೂಡ ಶಾಲೆ, ಅಂಗನವಾಡಿಗಳಿಗೆಲ್ಲ ರಜೆ ಘೋಷಣೆ ಮಾಡಿದ್ರು. ರೆಡ್ ಅಲರ್ಟನ್ನು ಕೊಟ್ಟಿದ್ದಾರೆ ಕರಾವಳಿ ಮತ್ತು ಮಲೆನಾಡಿಗೆ. ಧಾರಾಕಾರ ಮಳೆಗೆ ಜನಜೀವನ ಎಲ್ಲ ಅಸ್ತವ್ಯಸ್ತ ಆಯಿತು. ನದಿ ಪಾತ್ರದ ಜನರಲ್ಲಿ ಆತಂಕ ಸೃಷ್ಟಿಯಾಗಿರೋದು ನೋಡ್ತಾ ಇದ್ದೀವಿ. ಇದು ಒಂದು ಭಾಗ. ಮತ್ತೊಂದು ಕಡೆ ಕೃಷ್ಣೆ, ಕಾವೇರಿ ಉಕ್ಕಿ ಹರಿತಾ ಇರೋ ಘಟನೆ. ಉಕ್ಕಿ ಹರಿತಾ ಇದೆ. ಬೆಳಗಾವಿಯಲ್ಲಿ ಕೃಷ್ಣಾ ನದಿಗೆ 90,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ದೂದಗಂಗಾ, ವೇದಗಂಗಾ ನದಿಗಳ ನೀರು ಏರಿಕೆಯಾಗಿದೆ. 7 ಸೇತುವೆಗಳು ಜಲಾವೃತವಾಗಿದೆ. ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಮೆಟ್ಟಿಲುಗಳೆಲ್ಲ ಮುಳುಗಡೆ ಆಗಿರುವುದು. ಶೃಂಗೇರಿಯ ಕಪ್ಪೆ ಶಂಕರನಿಗೂ ಕೂಡ ತುಂಗಾ ನದಿಯ ನೀರು ಬಂದುಬಿಟ್ಟಿದೆ. ದೇವಸ್ಥಾನದ್ದು ಕೂಡ ಮುಳುಗಡೆ ಆಗಿದೆ ಅಂತ. ಕೆಮಿಕಲ್ ಗಂಡಿ ಬಳಿ ಗುಡ್ಡ ಕುಸಿತ ಆಗಿದೆ. ಕಳಸದಲ್ಲಿ ವಿದ್ಯುತ್ ತಂತಿ ಬಿದ್ದು 3 ಹಸುಗಳೆಲ್ಲ ಮೃತಪಟ್ಟಿರೋ ಘಟನೆ ಎಲ್ಲವೂ ಕೂಡ ಅಲ್ಲಲ್ಲಿ ಅಹಿತಕರ ಘಟನೆ ವರದಿಯಾಗಿರುವುದು. ಇವೆಲ್ಲದರ ಜೊತೆಗೆ ಡ್ಯಾಮ್ಗಳಿಂದ ಲಕ್ಷ ಕ್ಯೂಸೆಕ್ ನೀರು. ಆಲಮಟ್ಟಿ, ನಾರಾಯಣಪುರ ಜಲಾಶಯದಿಂದ 1.10 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಆಗಿದೆ. ಹಾರಂಗಿ ಜಲಾಶಯಕ್ಕೆ ಈ ವರ್ಷದ ದಾಖಲೆಯ 13,000 ಕ್ಯೂಸೆಕ್ ಒಳಹರಿವು ಬಂದಿರುವುದು. ಅಂದರೆ ಎಲ್ಲೆಲ್ಲಿ ಜಲಾಶಯದ ಮಟ್ಟ ಹೆಚ್ಚಳ ಆಗಿದೆ ಅಂತ. ಭರ್ತಿಯಾಗುವ ಹಂತದಲ್ಲಿ ಕಬಿನಿ ಡ್ಯಾಮ್ ಇದೆ. ನದಿ ಪಾತ್ರದ ಜನರಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಭೀಮಾ ನದಿಗೆ 1.43 ಲಕ್ಷ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಸೊನ್ನ ಬ್ಯಾರೇಜ್ನ 11 ಗೇಟ್ಗಳ ಮುಖಾಂತರ ನದಿಗೆ ನೀರನ್ನು ಹರಿದು ಬಿಟ್ಟಿದ್ದಾರೆ ಅಧಿಕಾರಿಗಳು. ಇದು ಡ್ಯಾಮ್ಗಳ ಕತೆ. ಇದರ ಜೊತೆಗೆ KRS ಜೀವ ಕಳೆಯನ್ನು ಪಡೆದುಕೊಂಡಿದೆ. ಯಾವ KRS ವಿಚಾರದಲ್ಲಿ ತಮಿಳುನಾಡು, ಕರ್ನಾಟಕದ ನಡುವೆ ಎಲ್ಲ ಆಗ್ತಾ ಇದೆ. ಮಂಡ್ಯದ KRS ಜಲಾಶಯಕ್ಕೆ 13,552 ಕ್ಯೂಸೆಕ್ ಒಳಹರಿವಿದೆ. 94.40 ಅಡಿ ನೀರು ಸಂಗ್ರಹ ಆಗಿದೆ. 124 ಗರಿಷ್ಠ ಅದು. ಅದರ ಪೈಕಿ 94ಕ್ಕೆ ಬಂದಿದೆ. ಕೊಡಗಿನಲ್ಲಿ ಮಳೆ ಬಿರುಸಾಗ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ನೀರು ಸಿಗ್ತಾ ಇರೋದು. ಮೈಸೂರಿನ ಕಪಿಲಾ ನದಿ ಪಾತ್ರದಲ್ಲಿ ಪ್ರವಾಹದ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಮಳೆ ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ರೈತರಲ್ಲಿ ಮಂದಹಾಸ ಮೂಡಿದೆ. ನೋಡೋಣ ಏನಾಗುತ್ತೆ. ರಾಜ್ಯದ ಜಲಾಶಯಗಳ ಜಲವೈಭವ ಹೆಂಗಿದೆ, ಯಾವ್ಯಾವ ಜಲಾಶಯದ ಮಟ್ಟ ಏನೇನಿದೆ. ಲಿಂಗನಮಕ್ಕಿ 38,183 ಕ್ಯೂಸೆಕ್ ಒಳಹರಿವಿದೆ, 34% ಭರ್ತಿ. ಆಲ್ಮಟ್ಟಿ 92,500 ಕ್ಯೂಸೆಕ್ ಒಳಹರಿವು, 92% ಭರ್ತಿಯಾಗಿದೆ. ಹಾರಂಗಿ 95% ಭರ್ತಿ, 9,896 ಕ್ಯೂಸೆಕ್ ಒಳಹರಿವಿದೆ. ರಾಜ್ಯದ ಒಟ್ಟು ಶೇಖರಣೆ ಡ್ಯಾಮ್ಗಳದ್ದು 485.38 TFC ಇದೆ, 54% ಭರ್ತಿಯಾಗಿದೆ. ಒಟ್ಟು ಒಳಹರಿವು 2.55 ಲಕ್ಷ ಕ್ಯೂಸೆಕ್ ಇದ್ದರೆ ಒಟ್ಟು ಹೊರಹರಿವು 1.21 ಲಕ್ಷ ಕ್ಯೂಸೆಕ್ ಇದೆ. ಈ ಪರಿಪ್ರಮಾಣದಲ್ಲಿ ವರುಣದೇವ ರಾಜ್ಯದ ವಿವಿಧ ಭಾಗಗಳಲ್ಲಿ ಅಬ್ಬರಿಸಿ ಬೊಬ್ಬರಿತಾ ಇರೋದು. ಆ ಮುಖಾಂತರ ಜಲಾಶಯಗಳು ಭರ್ತಿ ಆಗ್ತಾ ಇದೆ ಅನ್ನೋದೇ ಸದ್ಯಕ್ಕಿರುವಂತಹ ಕೊಂಚ ಸಮಾಧಾನ. ಈ ಮಳೆ ಆರ್ಭಟ ಮುಂದುವರಿಯುತ್ತಾ ಏನಾಗುತ್ತೆ ಕಾದು ನೋಡೋಣ.
ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.